नमो भगवते वासुदेवाय। नमो भगवते नमो भगवते
प्रणाम स्वीकार करो साई महादेवा। प्रणाम स्वीकार करो साई महादेवा। ईश्वर अल्लाह तेरे नाम साई तेरे नाम 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 सर्वप्रिय साई राम सत्य साई राम सर्व Mahavira
साईनाथ भगवान, साईनाथ भगवान, साईनाथ भगवान, साईनाथ भगवान, साईनाथ ओम मणिपद्मे हम, ओम मणिपद्मे हम, ओम मणिपद्मे हम।
ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಕವನ ಗುರುವವ ಹೆದೈನ ಮಕ್ಕವ ಪೂರ್ಣ ಬರುವುದಗ ಎಲ್ಲಾಗೂ ಪೂಜೆ ಮಾಡಿ ಪೂರ್ಣ ಒಗಸ್ತಾಳದೆ ಎಂದು ಪುರುಜವ ಅನ್ನೆಲ್ಲ ಬಪ್ಪನೆ ಪೂರ್ಣ ಎಂದು ಪೂರ್ಣವಾದ ಆಡದೆ ಅತ್ತಂಬ ಪೂರ್ಣ ಸ್ವರೂಪವ ದೇವರನ್ನ ಅಂಗವ ಒಂದೊಂದು ಇಲ್ಲಿ ಕುಳಿದಿನಿ ಎಲ್ಲ ದೇವ ಬೆರಗಿಗೂ ಸಾಯಿನ ಸರ್ವಜೀವಿ ನಮಸ್ಕಾರ. தொடர்ந்து நிறைய ஃபங்க்ஷனும் சரி ಕಿಚನ್ಗೆ ರೆಸ್ಟೇ ಇಲ್ಲ. 3 ಭಜನೆ ಪಾಡಿಟ್ಟು ಆರತಿ ಎತ್ತಿಟ್ಟು ಸಿಕ್ಕವಾರ ಜನ ಭಜನೆ ಕನಾದು ಬಿಡುವ நிறைய மேவது நடந்த நிறைய பப்பது முடியல ಕಿಚನ್ ಸೆಟ್ ಒಯ್ದು ಕೊಡೋದು ಒಂದು ಎಣ್ಣೆಯು ಫಂಕ್ಷನು தொடர்ந்து ಫಂಕ್ಷನು ಅದಂತೂ ಒಂದು ಮುಡಿ ಮಾಡಲು ಕೂಡ ಅಲ್ಲಿಂದು ಬುದ್ಧ ಜಯಂತಿದಾಗ ಬುದ್ಧ ಪೌರ್ಣಿಮಾದಾಗ ಎತ್ತ ಬಿಡೋದು. ಈಗ ಬುದ್ಧ ಪೌರ್ಣಿಮಾವ ಇಂದು ಭಜನೆ ಇಲ್ಲಿ ಅಂತವನೇ ನೆರೆಯ ಬಪ್ಪಿಲ್ಲ ಅದು ಉಳ್ಕೋದಿ ತಗವಲೆಗಳು ನೆರೆಯ ಬಪ್ಪಿಲ್ಲ ನೆರೆಯ ನಾಯಿಗೆ ಮೀಕೇರಿಗ ಒಬ್ಬ ಆ ಒಂದು ಮುನ್ನೇರ್ಪಾಡುಗಳನ್ನ ಮಾಡಿದ್ದಾರೆ. ಅಲ್ಲಿದ್ದಲಿಯೂ ಅಪರ ವಿಶೇಷವಾದ ಜನ ಬುದ್ಧ ಪೌರ್ಣಿಮಾ ಅಪ್ಪರ ವಿಶೇಷವಾದ ಜನ ಬುದ್ಧ ಪೌರ್ಣಿಮಾ. ಯಾಕಂದ್ರೆ ಅಪೂರ್ಣವ ಉಣರ್ದುಗ ಬುದ್ಧರು ಪಟ್ಟ ಪಾಡು ಕಡೇಸಿಗ ಬದ್ಧನ ಇದ್ದು ಬುದ್ಧನ ಮಾರಿದ ಆ ಕಥೆ ಮುಕ್ತನ ಇದ್ದು ಮುಕ್ತನ ಮಾರಿದ ಆ ತನ್ನ ತನ್ಮೆ ಬುದ್ಧನ ಅವತಾರವೇ ಅದಕ್ಕಾಯ್ತು. ಯಾಕಂದ್ರೆ ಈ ಅವತಾರದ ಮೊದಲು ಬಂದುದಲಿಯೋ ಭಕ್ತಿ ತಂದುದಲಿಯೋ ಬುದ್ಧರು ತನ್ನ ಶಿಷ್ಯರುಗಳ್ಗ ಮಂತ್ರವೇ ಇಕ್ಕೊಂಡ್ರೆ ಕಡೆಗೆ ಶಿಷ್ಯರೆಲ್ಲ ಪಾಡಿ ಪಾಡಿ ಕೇಳಿದ್ರು. ತನ್ನ 82 ವಯಸ್ಸು ಗಟ್ಟವೋ ಏದಾದ್ರು ಮಂತ್ರ ಇತ್ತಾ ಇದ್ದಿದ್ರು ಎಂದು ಧ್ಯಾನ ಕೊಡೋದಂದ್ರು ವಾಸ್ ಏನ್ ನಡೆದರ ಅಂತ ಅರ್ದಂದ್ರು ಬುದ್ಧರನ್ನ ತನ್ನ ಅಪ್ಪನ ಸೋಕು ಈಗ ಒಂದು ಮಂತ್ರ ಇತ್ತಿದ್ರು. ನಾ ಬಂದುವುದೇ ನಾವದ ರೀತಿ ಬಂದುವುದೇ ನೆರೆಯ ಮಂತ್ರ ಇದ್ದಾರೆ, ನೆರೆಯ ಪೂಜೆ ಮಾಡಿದ್ದಾರೆ, ನೆರೆಯ ಸಡಗು ಸಂಪ್ರದಾಯ ಅದೆಲ್ಲ ಮಾಡಿದ್ದಾರೆ. ಎಲ್ಲ ಒಂದು ವಿಧವಾಗಿ ಏನಗಾಯಿ ಮಾಡಿದೆ ಏನಗೆ ಮಾಡಿದ್ದಾರೆ ಏನು ಅವಧಾರವೇ ಅದೆಲ್ಲ ಇಲ್ಲದು ಮಾಡುತ್ತ ಮರ್ಚಿ ಎಂದ ಸಾರಿಗೂ ನಿಂಗೆ ಮಂತ್ರ ಕೇಳ್ತಾರೆ ಏನರ್ಥ ಅದಂದ್ರು ತೆಡಿವ ಇಟ್ಟು ತನ್ನ 82 ವಯಸ್ಸಿನ ನೆರೆ ಮಂತ್ರ ಇಟ್ಕೊಂಡು ನೆರೆ ಅದೊಂದು ನೆರೆ ಉಚ್ಚರಿಪಡದೆ ನೆರೆ ಮಂತ್ರ ಮಾಡಣ ನೆರೆ ಪೂಜೆ ಪುರಸ್ಕಾರ ಮಾಡಣ ಯಾಗ ಮಾಡಣ ಬಲಿ ಕೊಟ್ಟಣ ಎಲ್ಲ ಸಡಗು ಸಂಪ್ರದಾಯ ಮಾಡಣ ಅದನ್ನು ಉಳ್ಳಾರ್ಥ ಏನಾದ್ರು ಪುರುಷರು ತರೋ ಮಾಡುವಂದ್ರು ನಾನು ಮಾಡಣೆ ಇಲ್ಲಿ ಎಲ್ಲ ಮಾಡಿದ್ದಾರೆ ನಾನು ಮಾಡಣೆ ಅಥವಾ ಒಂದು ಪುರಿದಲ್ಲಿಲ್ಲದ ಒಂದು ಸಮುದಾಯ ಮೂಢನಂಬಿಕೆಯ ತೇಡಿ ಹೋಗಿ ಗುರುವೇ ಅದಿಗೋಸು ಸಂಜಲಾಗಿ ನಿನ್ನದು ವಸ್ತಿಯಾ ಎನ್ನದು ವಸ್ತಿಯಾ ನಿನ್ನ ವಳಿಪಾಡು ವಸ್ತಿಯಾ ಎನ್ನ ವಳಿಪಾಡು ವಸ್ತಿಯಾ ನಿನ್ನ ದೇವರನ್ನು ಇಂತ ಕುಂಬಿಟ್ಕೊ ಎನ್ನ ದೇವರ ಇಂತ ಕುಂಬಿಟ್ಕೊ ಅಂದ ಮನೆ ಬುದ್ಧನ ಅವತಾರವೇ ಇದೆಲ್ಲವಿಲ್ಲದಾಗಿ ದೇವರೆಲ್ಲ ನಗೋಸ್ತಾಡದಪ್ಪ ನೀನು ಉಳಿಸ ಬರುತ್ತದೋ ಅದನ್ನು ಉಣರ್ತದಾಗಿ ಬಂದ ಅವತಾರದ ಬುದ್ಧ ಅವತಾರ. ಗೌತಮ ಸಿದ್ಧನ ತಾನು ನೋಡಿದ 3 ವಿಷಯ ತನ್ನ ಮನಸ್ಸು ಮಾತಿತ್ತು. ಹುಟ್ಟುಣಿಯ ಪದಾರ್ಥ ಹನಗಟ್ಟು ರಾಜ ಕುಟುಂಬನವೇ ಅಪ್ಪರ ಸುಖಭೋಗವ ಇದ್ರು. ಒಂದು ಜನ ಹೊರಾಸ ಹೋದರು. 3 ವಿಷಯ ನೋಡಿದರು. ಒಂದು ವಯಸ್ಸಾದ ಒಂದು ಮಂಚ ನೋಡಿದರು. ಏಕೆ ವಯಸ್ಸಾದ ಮಂಚ ಇತ್ತ ಕೂರಿಗೆ ಹೋಯ್ತಾನೆ ಅದನ್ನಿದ್ರು. ಆಗ ತನ್ನ ಕೊಡಿಪ ಮಂದಿರಿ ಇದ್ದರು ಏನಂದ್ರೆ ವಯಸ್ಸಾಲೆ ಎಲ್ಲ ಐತ ಹಾಕೋದು ಅಂತಂದ್ರು. ಹಾಗೆ ಎನಗೋಯ್ತಾ ಇಟ್ರವ ಅದಂದ್ರೆ ಎಲ್ಲ ಆಯ್ತು ಹಾಕೋದು ಅದಂತ ಏರ್ಕೆಯ ವಿಧಿ ದೇಗ ಅಂಟ್ಲೆ ಇದು ಅಪ್ಪರ ವಯಸ್ಸಾಗಾಗ ಅದು ಆ ಪಳಮೆಯಾಗಿ ಅದನ್ನ ಪೊಲಿಯುವ ಬೆಳೆದು ಅದನ್ನ ಶಕ್ತಿಗಳನ್ನು ಹಾಕೋದು. ಅದನ್ನ ಏನೋ ಮಾಡಿದ್ದೆ ತುಂಬ ಆ ಮನರು ಬಂತು. ಸ್ವಲ್ಪ ಹೋದ್ರು ನೆರೆಯ ಕಷ್ಟಪಟ್ಟು ಆ ಪಿಚ್ಚಕಾರರಿದ್ರು. ಏನ್ ನಿಮ್ಗೆ ಇಟ್ಟಿರುವೆ ಒಡಿಲ್ಲ ಪಿಚ್ಚೆ ತಿಂದಾರೆ ಏಕೆ ನನ್ನ ರಾಜನು ಅನಗಟ್ಟು ಅವ್ಕ ಅರಣ್ಮನೆಯಿಂದ ಹೊರ ಗೊತ್ತಿಲ್ಲ ಆಗ ಎದ್ದೇಳ್ಬಿಟ್ಟು ಅರಣ್ಮನೆ ಅತ್ತೊಬ್ಬ ದೊಡ್ಡ ಅರಣ್ಮನೆ 132 ಏಕರನ ಅರಣ್ಮನೆ ತನ್ನಪ್ಪನ ಅರಣ್ಮನೆ ಎಲ್ಲಾ ವಿಧವಾದ ಸೌಕರ್ಯವೂ ಬುದ್ಧರು ಕಟ್ಟಿತು. ಬುದ್ಧರು ಅದೇ ಕೈಯ ನೀಟ್ಲಾಗನ ನಾಕ ಸೇವೆ ಮಾಡೋದು ಬಂದಾರ. ಅಥವಾ ಗೌತಮ ಸಿದ್ಧಾರ್ಥನ ಅಂತ ಇದ್ರು. ಏಕಂದ್ರೆ ತನ್ನಪ್ಪ ಅಂದ್ರೆ ಹೇಮಾಂತಿ ಕೂಸು ಹೊರ ಸೇವೆ ದೊಡ್ಡ ಜ್ಞಾನಿ ಅಣ್ಣ ಈ ಎಲ್ಲವ ತೊರೆದಿಟ್ಟು ಅಣ್ಣ ಅಥವಾ ಮನೆ ಅದು ಉಂಡಾನ ಅದನ್ನು ತುಂಡು
ಬಪ್ಪನಿಗೆ ಹೊರಾಸು ತೋರಿಸக்கூடாது ಹೊರಾಸು ಒಳಗಲೇ ತೋರಿಸக்கூடாது ಒಂದು ಅರಣ್ಮನೆಗೋಸಿ ಪುತ್ತಿ ಚಾಕಿ ಅದನ್ನೂ ಮೀರಿ ಒಂದಿನ ಒಪ್ಪನೆ ಮೊದಲು ಏನು ಮಾಡಿದರು, ಆ ಮುದುಮಿಯ ನೋಡಿದರು, ಎರಡಾவது ದರಿದ್ರವ ನೋಡಿದರು, ಮೂರಾவது ಸಾವ ನೋಡಿದರು. ಆ ಸಾವ ಇದೇ ಬಾಡೆನಲ್ಲಿ ತೂಕಿ ಒಪ್ಪನೆ ನೋಡಿದರು. ಇತ್ತ ಮುಂಜಾನೆ ಎಲ್ಲ ಸಂತೋಷ ಇತ್ತ ನನಗೆ ಒಡಗನ್ನು ಉಸಿರೊಂಡೆ ನಾನು ನಡಮಾಡಿದ್ದ ಮುಂಜಾನೆ ಇತ್ತ ನಾಕ ತುತ್ತಿನ ಇಟ್ಟ ಅದೇ ಇನ್ನು ಏನು ಮಾಡಿದ್ದೆ ಅದು ತುಂಬ ಆ ಪುರಿದಲ್ಲಿ ಬಂತು. ಒಂದನ್ನು ಸತ್ತು ನೆಮ್ಮನೆ അങ്ങനെ ഈ ഭൂലോകനൊക്കെ ഈ സാമ്പുമ്പതേന ഒട്ടുതൊമ്പതേന അങ്ങനെ അറിയാതെ നിലകൊപ്പനെ തനಗೆ ಆ ಪುರದಲ್ಲಿ ಬಂತು. ಆ ಪುರದಲ್ಲಿ ಆಗಪಟ್ಟದು ಒಂದು ಜನ ತನ್ನ ಹೆಂಡರು ಯಶೋದವ ಬಿಟ್ಟು ಹುಟ್ಟಿದ ಕೂಸ ಬಿಟ್ಟಿಟ್ಟು ಮನೆಯಿಂದ ಕಳೆದು ಹೋದರು. ನಡೆದರು ಪಿಚ್ಚೆ ತಿಂದರು. ಎರಡು ವಿಷಯ ನೋಡಿದರು. ತಿಂದನೇ ಇದ್ರು. ಆ ಒಡಂಬು ರಾಜ ಅರಣ್ಮನೆಗೆ ದೊಡ್ಡಿದೊಡಂಬು ತೋಸಿ ಕಾಲ ತಿಂಬುದವೇ ಬಿಟ್ಟಿಟ್ರು. ಅದೇ ಮೆಲಿಂಚಿ ತೋಲು ಇದು ಒಟ್ಟಿದಂಗಾಯಿ ನಡುವುದಕ್ಕೆ ಮುಡಿಯೋದಿಲ್ಲ. ಹಾಗೆ ಇದ್ರು ಉಸಿರು ಮಾಡ್ಬೋದು ತಿಂಬುದು ಬೇಕೆ ಮಾಕೆ ಅನಗಟ್ಟ ಕೂಡ ಏನಗಾಯಿ ನಾ ತಿನ್ನೆ ಏನಗಾಯಿ ನಾ ಇಂಥ ಸೋಕ ಪಸುಂದ ಇದ್ದೆ ಇಂಥ ಉದ್ದ ಇದ್ದೆ ಒಂದು ಸುಗಭೋಗ ತಿನ್ನಾದಿದ್ರು. ಏನು ನಡೆದ್ರ ತಂದು ಒಡಮ ನೋಡಿದ್ರು ತಿನ್ನದಿದ್ರೆ ಏನಾರ ಹೊಟ್ಟೆ ಅಂದರ ಎನರ್ಜಿ ಶಕ್ತಿ ಸೋತರ ಕಣ್ಣು ಪಾರ್ವಿ ಇಲ್ಲದಾರ ಕೈ ಕಾಲು ನಡಿಗಿರ ಇದೆಲ್ಲ ಹೋಗಸ್ ಏನಿತ್ತು ನಡೆದರ ಇಟ್ಟಿಲ್ಲದೆಲ್ಲ ಇದ್ರ ಮೇಲೆ ಬರಂಡೆ ಎಲ್ಲ ತಿಂದರು. ಅದು ಶಕ್ತಿ ಸಿಕ್ಕಿರವ ಅಂತಲೇ ಶಕ್ತಿ ಸಿಕ್ಕಲೆ ಅದಿಂದ ಅಪ್ಪರ ತಿಂದು ಪಳಗಿದ್ರು. 6 ವೇಳೆ ತಿಂದರು. ಓವೇ ಅದು ತನಕ ಒತ್ತು ಗೊತ್ತಿಲ್ಲ. நிறைய உடல் உபாதைகள் தந்துடும். ஜாஸ்தி திடலியும் பிரச்சனை, தின்னாதி திடலியும் பிரச்சನೆ. ಒಡಂಬು ಸೇರಿ ನಡೆದರ ಒಂದು ಉಳ್ಳಾರದ ಪಾರ್ವೆ ನೋಡಿದರು. ನೋಡುದು ಆಗತ್ತ ನನಗೆ ಗುರುತು ಇಟ್ಟು ಹೋಗಾಸ್ ನೋಡುವ ಶಕ್ತಿ ಸಿಕ್ತು. ಇಟ್ಟಿದ್ದ ಹೋಗಾಸ್ ವಾರ ಇತ್ತ ಜೀರ್ಣಾರ ಎತ್ತ ರಕ್ತ ಸದೆ ಅಷ್ಟು ಸಪ್ತಧಾತು ವಾಯು ಒಂದೊಂದು ಎಲ್ಲ ಶಕ್ತಿ ಕೊಟ್ಟು ನಡೆದೆ. ಈ ಅಗ್ನಿ ಈ ಜಠಾರ ಅಗ್ನಿ ಎತ್ತೆ ಎಲ್ಲ ಸರಿಮಾನ ಮಾಡಿ ಎತ್ತಿನವರ ಈ ಪಂಚಭೂತಾದ ಒಬ್ಬ ಇಟ್ಟು ಇದು ಅಗ್ನಿ ಯಾರ ಒಂದು ಜಠಾರ ಅಗ್ನಿ ಈ ಅಗ್ನಿ ಸಪ್ತಧಾತು ಅಗ್ನಿಗೆ ಎತ್ತ ನಡೆದರ ತುಂಬ ಈ ಒಡಂಬು ಎತ್ತ ಹೆಂಗಿರ ಅಂಬುದನ್ನ ಎಕ್ಸ್ರೇ ಕಣ್ಣು ನೋಡಿದಂಗೆ ತನ್ನ ಹೋಗಾಸ್ ನೋಡಿದ್ರು. ಇಂದಾವುದು ನಂಗೆ ಎಕ್ಸ್ರೇ ಎತ್ತಿ ನಂಗೆ ಒಡಂಬು ಸೇರಿಡಿದ್ರು ನೋಡಿ ತನ್ನ ಹೋಗಾಸ್ ನೋಡಿ ಈತ ಗುರುತು ಹಾಗೆ ಇದೆಲ್ಲವ ಇದೋ ಒಂದು ಶಕ್ತಿ ನನಗೆ ಹೋಗಾಸಿದ್ದು ಏಕೆ ನಡೆದೆ ಅದನ್ನು ನಾನು ಓದು ಅತ್ಯಂದರು ಆಗತ್ತ ತನಗೆ ಒಂದು ಜನ ಜ್ಞಾನ ಹೇಂಗಿ ಬೋಧಿ ಮರಕ್ಕೆ ಕೊಡಮನೆ ಆತ್ಮಬೋಧನ ಆತ್ಮ ಸಾಕ್ಷಾತ್ಕಾರ ತನಗೆ ಸಿಕ್ಕಿತ್ತು. ತಾನೇ ಅವತಾರಮನೆ ಅದರಲ್ಲಿ ಬಂದು ತಾಪುದು ಆ ಸಿಕ್ಕುನೆ ಉಣರ್ತದೇನ ಎಲ್ಲ ಹೊಸದಾಗ್ತಿದ್ದೆ. ಆಗ ಈಗಂತೂ ವಾರ್ತೆ ಓಂ ಮಣಿ ಪದ್ಮೆ ಹಂ. ಓಂ ಮನೆ ಅಕಾರ ಉಕಾರ ಮಕಾರ ಆ ಓಂ ಆಕಲ್ ಕಾತಲ್ ಅಡಿತಲ್ ಎಲ್ಲವೇ ಹೋಗಿಸ್ತಡದೆ. ಮೂರ್ತಿಗಳಿಟ್ಟು ಹೋಗಿಸ್ತಡದೆ. ಅದನ್ನು ಒಂದಂತರು ಮಣಿಮನೆ ರತ್ತಿನ ಈಗ ತಂಗಾಮದ ಒಂದು ಪೊಕ್ಕಿಷ ರತ್ನ ಕಲ್ಲುನ್ನ ವೈರಮಣಿ ಆ ಮಣಿ ನಾಗಮಣಿಯನ್ನ ಇದೆಲ್ಲ ಮಣಿ ಒಂದು ಪೊಕ್ಕಿಷ ಇಟ್ಟು ಎಡದೆ. ಇಲ್ಲಿ ಎಡದೆ ಅಂದರೆ ಪದ್ಮೆ ಮನೆ ತಾಮರೆ ನೋರ ಎಡದೆ. ಆ தாமரைய அம்மதது ரொம்ப அது ಇಲ್ಲಿ ಮಟ್ಟಿಲ್ಲ ಎನಗೋಸು ಮಟ್ಟಿಲ್ಲ ಅದು ಇಣை பிரியாததா ಎಲ್ಲಾಗೋಸು ಅದೇ ತನ್ನ ತಡ್ತಿದ್ರು. ಆ ಮೊದಲು ತನ್ನ ಹೃದಯಗೋಸು ಕುಳಿದಿನಿಪ್ಪ ಪರಮಾತ್ಮ ಆ ತಾಮರೆ ಒಂದು ಪೊಕ್ಕಿಷಮ ಕಡದೆ ಪರಮಾತ್ಮ ಎಲ್ಲ ಹೃದಯಗಳು ನಿರಂತರವಾಗಿ ಕುಡಿದು ನಡೆದೆ. ಅದಂತ ಆಕಲು ಮಡಿ ಬಿಡದೆ ಕಾತಲು ಮಾಡಿ ಬಿಡದೆ ಅಳಿತಲು ಮಡಿ ಅದು ಎಲ್ಲ ಎಡೆಗೆ ಕುಡಿದು ನಡೆದೆ. ಎಲ್ಲಾರಿಗೆ ಒಂದನ ನೋಡುದು ಆ ಶಕ್ತಿ ಸಿಕ್ಕಿತ್ತು. ಆ ಹೃದಯ ತಾಮರನಿಪ್ಪ ಆ ಹೃದಯೇಶ್ವರನ ನನಗೆ ಹಿರಿಯುಡೆಯನ ಆ ಪರಮಾತ್ಮ ಆ ಹೃದಯ ನಿವಾಸಿಯ ನೋಡುವ ತನಗ ಜ್ಞಾನ ಸಿಕ್ಕಿತ್ತು. ಆಗ ಉಚ್ಚರಿಪು ಮಾಡಿದ ಆ ಮಂತ್ರದ ಇಂದು ಇರುವ ಓಂ ಮಣಿ ಪದ್ಮೇಹಂ. ಆಗ ಓಂ ಮನೆ ಎಲ್ಲ ಹೋಗ ಸಡಕ ಓಂಕಾರ ಪ್ರಣವ ಅದೇ ಮತ್ತೆ ಮಣಿ ಮನೆ ದೊಡ್ಡ ಪೊಕಿಷನ್ ನಂಗೆ ಇಲ್ಲಿಗೋಸ್ಕರ ಅದು ವರಾಸು ನಂಗೆಲ್ಲ ಸಂತೋಷವ ವರಾಸ್ ತೆರೀತ ಅಲ್ಲಿ പോലെ எனக்கு സന്തോഷിக்கிறവരെയോ ആ ഹോട്ടലിൽ പോലെ ഉള്ളതിന് സന്തോഷിக்கிறവരെയോ ഈ ഇട പോലെ ಕಾಶ್ಮೀರ್ പോലെ ಅದನ್ನೆಲ್ಲ ನೋಡಿ ಹಂಗೆ ಸಂತೋಷಿಸಿக்கிறವರೆಯೋ நிறைய ಮಕ್ಕಳು ನೀಲಗಿರಿಗೆ ಬಂದು ನೋಡಲೆ ಈ ನೀಲಗಿರಿ ಇಯರ್ಕೆಲ್ಲ ಸಂತೋಷಿக்கிறವರು ಆ ಸಂತೋಷ ಎಡದೇ ಏಗುವ ಸಂತೋಷ ಹೋಗಿಸ್ತಾರೆ ಎಡದೆ ಆ ಉಣರ್ವು ಹೋಗಿಸ್ತಾರೆ ಎಡದೆ ನೀಲಗಿರಿ ಹೋಗಿ ನೀಲಮನೆ ನೋಡಲೆ ಅವ್ರಿಗೆ ಸಂತೋಷ ತಂದು ಆ ಇಂಬುಲನ್ಗ ಆ ಉಣರ್ವ ತಪ್ಪ ವಿಷಯ ಹೋಗಿಸ್ತಾರೆ. ಆಗ ತೇದ್ರು ಸಂತೋಷವ ಹೊರಾಸ್ ತೇಡಿ ಏಸಗ ಅಲ್ಲದೆಯೋ ಏಸು ಜನ್ಮ ಎತ್ತಿದೆಯೋ
ಅದು ಈ ಒಡಬಗೂ ಮನಸ್ಸಿಗೂ ಆ ಸುಖವ ತೇಡಿ ನನಗೆ ಏಸುಗಾಲದಲ್ಲಿಯೂ ಅದೆಲ್ಲ ಅನುಭವಿಸಲಿಯೂ ಅದೆಲ್ಲ ಒಂಥರ ಸಲಿಪು ಕಟ್ಟಿ ನಿರಂತರವಾದ ಸಂತೋಷ ಹೋಗಾಸ್ತಾಡದೆ ನಮ್ಮನ್ನು ಉಣರ್ನಿದ್ದಾಡು ತಾ ನೆಲೆ ನೋಕಿ ಹೋದರು. ಅದನ್ನಂತ ಪತ್ನಿ ಅಂದರೆ ಇದು ಮಹಾಲಕ್ಷ್ಮಿ ಆಗಲಿ ಸರಿ, ಸರಸ್ವತಿ ಅಮ್ಮ ಆಗಲಿ ಸರಿ, ನಾರಾಯಣ ಆಗಲಿ ಸರಿ, ಎಲ್ಲ ಆ ತಾಮರೆ ಮಾಲೆ ಉಳಿದು ತಾಮರೆ ಆ ತಾಮರೆ ಇತ್ತೆ ಸೇರು ನಟ್ಲಿಯೂ ಸೇರು ಒಟ್ಟಾದಡೆ ನೀರು ನಟ್ಲಿಯೂ ನೀರು ಅದ್ರ ಮೇಲೆ ಪಟ್ಲಿಯೂ ಕೈ ಮುದುಟ್ರ ಆ ತಾಮರೆ ಮನೆ ಏನು ಉಣರ್ತೀರ ಅಂದರೆ ಅಪವಿತ್ರ ತನ್ಯ ಎದು ಈ ಮಾಯೆಯೋಡ ಕಲಂದರಿಯೋ ಆಸೆ ಪೆರಾಸಲ ಅಟ್ಲಿಯೋ ಅದೆಲ್ಲ ಅಂಡಾಡದೆ ನಮ್ಮ ಮನಸ್ಸು ಸ್ಥಿರವಾಡು ಎಂಬುದನ್ನು ಉಣರ್ತಾ ಆ ತಾಮರೆ ಸೇರು ನಟ್ಲಿ ತಾಮರೆ ನೀ ಒಂದು ಅರ್ಥಮಾಗದ ಆ ತಾಮರೆ ಮೊದಲು ಆ ತಾಮರೆ ಮನೆ ಅದು ಪದ್ಮೆ ಅದೆಲ್ಲ ವಾಸ್ತಾಡದೆ ಹಮ್ಮನೆ ಅದನ್ನ ಪವಿತ್ರ ತನ್ಮೆಯೋಡ ನೋಡು ಅದನ್ನ ಎಲ್ಲ ಎಳೆಯುವ ನೋಡು ಅಪ್ಪುರಿಚಿಟ್ರ ಎಲ್ಲ ಆ ಒಂದು ಅಳಿಯಾದ ತತ್ವ, ಶಾಶ್ವತವಾದ ತತ್ವ, ಸನಾತನ ತತ್ವ ನೋಡುವ ತತ್ವ ಉಂಟು ಇತ್ತವರಿಗೆ ತನ್ನ ಜ್ಞಾನ ಅಡಂಜಿದ ಜನತ ಬುದ್ಧ ಪೌರ್ಣಿಮಾ ಆಗ ಪೂರ್ಣವ ನಡುವ ವಿಷಯವ ಪೂರ್ಣವ ಅದು ಹೋಗಸ್ತಾಡಿದ ಪೂರ್ಣವ ನಂಬಿ ಸಂಪೂರ್ಣವ ಆ ಜ್ಞಾನವ ಆ ಅಂಡ ಬ್ರಹ್ಮಾಂಡ ಸಾರೆ ಈಸಿದ ಜನ ಆ ಜ್ಞಾನ ಉದಯ ಅಡದಿಂದ ಅಡ್ತಾ ನನಗೆ ಎನ್ಲೈಟನ್ಮೆಂಟ್ ಅದನ್ನು ಅಡದಿಂದ ಅಡ್ತಾ ತನ್ನ ನೆರೆಯ ಪ್ರಯಾಣ ಆರಂಭಿಸಿದ್ರು, ನೆರೆಯ ಉಪದೇಶ ಮಾಡಿದರು, ನೆರೆಯಾದ ತೀರ್ಪು ಕೊಟ್ಟರು, ನೆರೆಯಾನ ಸಂಕಟ ಸರಿ ಮಾಡಿದರು, ಮನ ಸಂಕಟ ಸರಿ ಮಾಡಿದರು, ಒಡಂಬ ಸಂಕಟ ಸರಿ ಮಾಡಿದರು, ನೆರೆಯ ದಿಸಿಯನ್ನು ನಿಗಳ್ತಿದ್ರು, ತುಂಬಿದ ಗಮನ ಇಟ್ಟಿದ್ರು. ಅಡಿக்கடி ಒಂದು ವಿಷಯ ಈ ಮೂರು ತರ ಇಂದು ಒಳಗ ನಮಗೆ ಒಮ್ಮೆ ದೇವರನ್ನ ಉಣರ್ದಾಗ ಬೇಕು. ಅಡಿಗೆ ಮಂಡೆ ನನಗೆ ಬುದ್ಧಿ ಆದಿಶಂಕರಾಚಾರ್ಯರು ಮಾತಾಡೋದು. ಶಂಕರಾಚಾರ್ಯರು ಒಂದು ಅಪ್ಪರ ಕುರಿಯ ಕಾಲ வாழ்ந்ததுலைಯೋ ಶಿವನ ಅವತಾರವಾಗಿ வாழ்ந்ததுலைಯೋ ತನ್ನ ಬುದ್ಧಿ ಎಂದೂ ಶ್ಲೋಕ ಬರುವುದರೊಳಗೆ ಒಂದೊಂದು ದೇವರನ್ನ ವರ್ಣಿಸಿದ್ರೊಳಗೆ ಅದೆಲ್ಲ ಅಷ್ಟಾಗಂ ಬರೋದೆಲ್ಲ ತಾತ ಅತ್ತಮಾಕ ಒಂದು ಬುದ್ಧಿ ಎಂದೂ ಅದೇ ದೇವರನ್ನ ಹಿಡಿಯಕ್ಕೆ ಹೇಳೋದು. ಅದೇ ಮಂಡೆ ಮನೆ ಅದು ಆದಿಶಂಕರಾಚಾರ್ಯರನ್ನ ಮಂಡೆ ನನಗೆ ಮಂಡೆ ಹಿಡಿದು ಹೃದಯ ಅಂದರೆ ಬುದ್ಧನ ಹೃದಯ ಮಾತಾಡ್ತದೆ. ಯಾಕಂದ್ರೆ ಕರುಣೆ ಒಂದು ಪುನಃ ಇರುಪು ಸ್ಥಿತಿ ಏಮಾಂದು ಏನು ಇರುಪಲ್ಲ ಕಣ್ಣು ತೋರಾದ ಒಂದು ಕಿರಿಮಿ ಸ್ಥಿತಿಯನ್ನು ಮೂಚಿಪಟ್ಟು ಸತ್ರು ಕೊಡೋದು ತಂಬ ಆ ಒಂದು ವಿಷಯ ನಮಗೆ ಬುದ್ಧರು ಕರುಣೆ ಜೀವ ಕಾರುಣ್ಯವೇ ಇದ್ರು. ಏನಗಾಯಿ ಬಲಿ ಕೊಟ್ಟಾರಿ, ಏನಗಾಯಿ ಕಷ್ಟ ಒಂದು ಮಿರುಗ ಕಷ್ಟಪಡ್ತಿದಾರಿ, ಏನಗಾಯಿ ಒಬ್ಬತ್ರ ಕಟ್ಟ ಕರುಣೆ ಪೊಂಗಿ ನಟ್ಟಿತು ತನ್ನ ಹೃದಯ ನಮಗೆ ತಾರ ನೋಡಿ ಕರುಣೆ ಬುದ್ಧರ ನೋಡಿ ಎಲ್ಲ ಹತ್ತ ಒಂದು ಗಾವುಂದುಟ್ರ ತನ್ನ ಏನಂತ ಕೇವಲ ಮಾಡಿ ಕಿಂಡಲ್ ಮಾಡಿ ತುಂಬುರುತಿ ತೂಂದು ನೆರೆಯ ಮಗ ಹೋಗುವುದೆಲ್ಲ ಕೂಡ ಅತ್ತ ಕರುಣೆ ಅದ ಒಮ್ಮೆ ಮಂಡೆ ಮನೆ ಬುದ್ಧಿ ಬಂದು ಆದಿಶಂಕರಾಚಾರ್ಯ ಮಾತು ಶಂಕರನ ಮಂಡೆ ಹಿಡಿದು ಬುದ್ಧನ ಹೃದಯ ಹಿಡಿದು ಜನಕನ ಕೈ ಹಿಡಿದು ದ ಹೆಡ್ ಆಫ್ ಶಂಕರ, ಹಾರ್ಟ್ ಆಫ್ ಬುದ್ಧ ಅಂಡ್ ಆಸ್ ವೆಲ್ ಆಸ್ ದ ಹ್ಯಾಂಡ್ ಆಫ್ ಜನಕನು ಸೀತೆಯಮ್ಮನಪ್ಪ ರಾಜನಾಯ್ತಲ್ಲ ಕೂಡ ಮಿಥಿಲಾಪುರಿ ರಾಜನಾಯ್ತಲ್ಲ ಕೂಡ ತಯಾರು ಮಾಡಿದ್ರು. ಇದು ದೇವರು ಬ್ರಹ್ಮ ನೆನಪಲ್ಲಿ ಇದ್ರು. ನಾ ಈ ಸಿಂಹಾಸನ ಕುಳಿತುಂದಿ ಅದು ದೇವರ ಅಂತ, ಏನೋ ನಡುತ್ತದು ದೇವರ ಅಂತ, ಏನೋ ಮುಗಿಯಬಾ ದಾನಧರ್ಮ ನಡುತ್ತಾ ಈಸು ಕೈ ಅಪ್ಪರ ದುಡ್ಡು ಕೊಡುಗು ಕೈ ಕೂಡ ಎಲ್ಲ ಅನುಭವಿಸಿದ ದೇವರ್ತ ಮಾಡ್ಯಾರ. ನಾ ಎದೆಯೂ ಸೇವಬನಿಲ್ಲ, ಎದೆಯೂ ಅನುಭವಿಲ್ಲ, ನಾ ಎದುವೂ ಮಾಡಲ ಎದುರು ಅನುಭವಿಸಿಲ್ಲ, ಎದೆ ಫಲನೂ ನನಗಲ್ಲ, ಏದಾದ್ರು ಮಾಡಿದಂತ ಫಲ ಇದ್ರು ನೋಡಿದ್ರು ಎದು ನನ್ನ ಅಥವಾ ಉಂಡಲ್ಮನೆ ಇದ್ರು ಅತ್ತ ಇದರ ದಾನ ಧರ್ಮ ಮಾಡಿದ್ರು. ಈ ಮೂರು ವಿಷಯ ಒಬ್ಬೊಬ್ಬರು ಸರಿ ಹೇಳ್ತಾರೆ. ಬುದ್ಧನ ಕರುಣೆ ಅಪ್ಪರ ಮುಖ್ಯ. ದೊಡ್ಡ ಆದಿಶಂಕರಾಚಾರ್ಯನ ಬುದ್ಧಿ ಅಡ್ಡಿಟ್ಟು ಕೂಡ ಪ್ರಯೋಜನ ಇಲ್ಲ, ಜನಕಮ್ಮಕ್ಕ ಕೈ ಅಡ್ಡಿಟ್ಟು ಕೂಡ ಪ್ರಯೋಜನ ಇಲ್ಲ. ಇದೆರಡನ್ನ ಸೇರ್ತೀವಿಪ್ಪ, ಮಂಡೆಯವೋ ಹೆಡ್ಡವೋ ಹ್ಯಾಂಡವೋ ಸೇರ್ತೀವಿಪ್ಪ ಕರುಣೆ ಅದು ಅಪ್ಪರ ಮುಖ್ಯ. ಹೃದಯ ದಾರನಲ್ಲೇ ಗವ ತುಂಬೋದು, ಒಂದೊಂದು ಜೀವರಾಜನೊಳ್ಳೆ ಗವ ತುಂಬೋದು. ಹಾವು ಕೊದಿಕಿರಿಸಿದ್ರೆ ತನ್ನ ಮೇಲೆ ಗವ ಹೋಗುದು. ಹಾವು ಕೊದಿಕಿರ್ತಾನೆ, ಹಾವನ ಸ್ವಭಾವ ಕೊದುಕುತ್ತ, ದೇವರ ಸ್ವಭಾವ ಕಚ್ಚುತ್ತ. ಅಲ್ಲದ್ರ ನೋಡಿ ಆ ಗವಾಟಿಗೆ ಅಂದ್ರೆ ಮಾರಿಟ್ರ, ಆ ಜೀವರಾಶಿಗಳು ಮಾರಿಟ್ರು, ಆ ಜೀವರಾಶಿಗಳು ಆ ಕಣ್ಣು ಗೊತ್ತೋರಾದ ನನ್ನ ದೇವ ಆ ಜೀವರಾಶಿ ಕೂಡ ಸಾಯಿ ಕೊಡೋದು. ಮುದ ತುರುವಿನ ಹೆಂಗ್ ಬಿಡ್ಯಾರ, ಮೂಕ ಕೊಟ್ಟದು ಏನರ್ಥ, ಎನ್ನ ಮೂಚಿ ಗಾಯಪಟ್ಟು ಕೂಡ ದಿವಸ ಇದೇ ಒಬ್ಬನೆಲ್ಲ ಕಸಬಾಕಿ ಏನದಾರ ಮಾದರ ಇರುಪ ಮೆಟ್ಟಿನವರಿಗೆ ಅತ್ತವ ಜೀವ ಕಾರುಣ್ಯ ಇದನ್ನ ಬುದ್ಧರೇ ಕೊಟ್ಟರು. ಬುದ್ಧರನ್ನ ಮಗತ್ತು ಬರ್ತಿತ್ತು. ಮೂರು ವಿಷಯ ಇದು ಅಪ್ಪರ ಉತ್ತಮ. ಏನ ಮಾಡೋದು ಮನೆ ಇರುತ್ತೆ. ಬುದ್ಧಂ ಶರಣಂ ಗಚ್ಚಾಮಿ,
ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಓ ಓ ಮಹಾಯೋಗಿ, ಓ ಅವತಾರ, ಓ ಹೃದಯೇಶ್ವರ ಬುದ್ಧ ಅಂತಂದು ತನ್ನ ಶಿಷ್ಯರು ಅವಲೋಕೇತೇಶ್ವರ ಅಂತಂದು ಕೋರ್ಚಿರತ್ತಲ್ಲ ಪ್ರಸೋಕಟ್ಲು. ಅವಲೋಕೇತೇಶ್ವರ ಎರುದಿನ ಕುಳಿದನಿಪ್ಪ ತಾಮರೆ ಕುಳಿದನಿಪ್ಪ ಬುದ್ಧ ಅವಲೋಕೇತೇಶ್ವರ ಅಂತಂದು ತನ್ನ ಶಿಷ್ಯರೆಲ್ಲ ಕೊರಿಸಿ ಏನೇ ಹಿಂಗೆ ಮಾಡೋದು ಏದಾದ್ರು ಐತೆ ಅನ್ನೋನೆ ಇದು ಮೂರನ ಮಟ್ಟಿಗೆ ಬಂದರು. ಇದು ಮೂರು ಮತ್ತ ಬೇರೆ ಪೂಜೆ ಆಗಲ್ಲ ಏನು ಹಿಂಗೆ ನಾಮ ಹಾಕಿದ್ರೆ ಸರಿ, ನಾಮ ಹಾಕಿದ್ರೆ ಸರಿ, ಪೂಜೆ ಮಾಡಲಿ ಸರಿ, ಪೂಜೆ ಮಾಡೋದು ಸರಿ, ಗುಡಿ ಹೋಗಿ ಸರಿ, ಗುಡಿ ಹೋಗಿ ನಿಂಗೆ ಬೇ ದೇವರು ಅದನ್ನು ಉಣರ್ದಾಗ ಮೂರು ಮಟ್ಟು ಮಾಡೋದು. ಬುದ್ಧಂ ಶರಣಂ ಗಚ್ಚಾಮಿ ಒಳ್ಳೆದೇ ತೇಳಿವಿ ಯಾವುದು ಬುದ್ಧಿಯ ಜಯಿಸಿದ್ದಾರೆ ಅಂತ ನೋಡಿವಿ, ಅವರ ಪಾದವ ಹಿಡಿವಿ. ಆಗ ಬುದ್ಧಿ ಜಯಿಸಬೇಕಾಗ್ತಾರ ಬಿಡಿದಾರ ಬುದ್ಧಿ ನಮಗೇನು ಡಾಕ್ಟರ್ ಕತ್ತಾರೆ, ಓ ಬುದ್ಧಿಮಾನ್ ಮಕ್ಕೆ, ಇಂಜಿನಿಯರ್ ಕತ್ತಾರೆ, ಓ ಬುದ್ಧಿ ಸರಿ ಮಕ್ಕೆ, ಅರಸಿಲ್ ಮಧ್ಯೆ ಇದ್ದಾರೆ, ಓ ಬುದ್ಧಿ ಸರಿ ಮಕ್ಕೆ, ಬೇರೆ ಏಮಾಚಾರ ಒಳ್ಳೆ ಬುದ್ಧಿ ಸರಿ ಮಕ್ಕೆ. ಅದೆಲ್ಲ ಬುದ್ಧರ ಇವುಗಳೇ ಬುದ್ಧಿಯ ಜಯಿಸಿದಕ್ಕಾಗಲೇ ದಾರ ಕರುಣೆ ತುಂಬಿದ ನಡೆಯಿದ್ದಾರೆಯೋ, ಗವ ತುಂಬಿದ ನಡೆಯಿದ್ದಾರೆಯೋ, ಸಗಿಪು ತನ್ನೋಡಿದ್ದಾರೆಯೋ, ಎಂದು ಗವ ಮಾಡು ಏಂದಾರೆಯೋ, ಎಲ್ಲವ ಮನಚಿ ಬಿಡುವುದು ಏಂದಾರೆಯೋ, ಎಲ್ಲವ ಮರೆದು ಬಿಡುವುದು ಏಂದಾರೆಯೋ, ಎಲ್ಲಾನಿಗೆ ಸುಖ ದುಃಖವ ಸಮನಿಲೆ ನೋಡುವುದು ಏಂದಾರೆಯೋ, ಅವಕ್ಕತ ಬುದ್ಧಿ ಜಯಿಸಿದ ಅವಕ್ಕರ ಬುದ್ಧಿ ಜಯಿಸಿದ. ಬುದ್ಧಿ ಕೊಡೋದು ಅಂತ ಬದ್ಧ ಅಂದ್ರೆ ಅರಿಯಾಮೈ ಮೂಡರ್ಗಳು ಒಂದು ಅರ್ಥ. ನಂಗೆ ಉಲಗ ರೀತಿಯಾನ ನಾನು ಡಾಕ್ಟರ್ ಕத்துக்கிட்டே ಸೈಂಟಿಸ್ಟ್ ಕத்துக்கிட்டே அதெல்லாம் புத்தி தேவல. ನಂಗ ಈ ಬುದ್ಧಿ ಎತ್ತೆ ಹೆಂಗಿರಾತಂದು ಅರಿದು ಎಣ್ಣ ಒಳ್ಳೆ ಎಣ್ಣವ ಕೆಟ್ಟ ಎಣ್ಣವ ಅಂತ ಪುರಿஞ்சு ಆ ಬುದ್ಧಿ ಅದನ್ನ செயல்படுத்தி ಆ ಒಳ್ಳೆ ಎಣ್ಣವ செயல்படுத்தி ಕೆಟ್ಟ ಎಣ್ಣವ ಹೋಗಾಸೆ ಅಳಿಸಿ ಮನಸ್ಸು ಸಮನಿಲೆಗೆ ತಿಂದು ಎಂದು ಇದನ್ನು ಅವಕರ ಎಂದೂ ಅವಕ ಮನನೆರೆಗೋಡಿದ್ದಾರ ಅವಕರ ನಿಮ್ಮದಿಗೆ ದಾರು ತೊಂದರೆ ಮಾಡೋದು ಮುಡಿಯ ದಾರ ತೊಂದರೆ ಮಾಡಲಿ ಅವಕ ನಿಮ್ಮದಿ ಕಮ್ಮಿಯಾಗ ಸಗಿಪು ತನ್ಮೆಯೋಡಿದ್ದಾರ ಗಮನವೂ ಇದ್ದಾರೆ ಗವವ ಮಟ್ಟು ಬೋಧನೆ ಮಾಡಿದ್ದಾರ. ಇವಕ್ಕಂತ ಬುದ್ಧಿ ಜಯಿಸಿದವಕ್ಕ ಇವಕ್ಕಂತ ಈ ಬುದ್ಧಿ ಜಯಿಸಿದವಕ್ಕ ಅವಕ ಕೋಡಿದ್ದಲ್ಲ ನಿಂಗೆ ಬುದ್ಧಿ ಜಯಿಸಿದ್ದಾರೆ ಇರಬೇಕು. ಉಣರ್ದವಕ ಅಂಬುದೇನ ಬುದ್ಧಿ ಜಯಿಸಿದವಕ್ಕ ಉಣರ್ದವಕ ದೇವರ ದಾರ ಬೇಕಲ್ಲಿ ನೋಡಾಕು ಅಲ್ಲೆಲ್ಲ ದೇವರ ಬುದ್ಧಿ ಜಯಿಸಿದ ಮುಡಿಯ ದೇವರು ದಾರ ಭಕ್ತಿ ಮಾಡ್ಲಿಕ್ಕೆ ಕೂಡ ದೇವರು ಕಾಚಿ ತೋರಿಯಾರ ವರವ ಕೂಡಿಸಿ ಬಿಡಾಕು ಅರಕರ ಸತಿ ವರ ಇಸ್ತಾರೆ ಅರಕರ ಸತಿ ಅವಕ್ಕೆ ಕೆಟ್ಟ ಬುದ್ಧಿ ತಾಕ್ತಿದ್ದಾರೆ. ಬುದ್ಧಿ ಅಂತಂತ ತಿಳಿಬಯ್ಯಾರ ಮೊದಲ ಭಾರತಿ ನಿಬಂಧನೆ ಒಣ್ಣೆ ಬುದ್ಧನು ಶರಣಂ ಗಚ್ಚಾಮಿ. ಬುದ್ಧಿ ಜಾತಿ ಜಯಿಸಿದಾರ ಎಲ್ಲಾನಿಗೆ ಉಳಿತ ನೋಡೋದು ಹೇಗೆ ಹೋಗದಾರ, ಎಲ್ಲ ಗವ ಮಾಡುವುದು ಹೇಗೆ ಹೋಗದಾರ, ಎಲ್ಲವೇ ಸೋಮಿ ಹೇಗೆ ಹೋಗದಾರ. ಅವಕ್ಕರ ಬುದ್ಧಿ ಜಯಿಸಿದ್ದಾರೆ ಅಂತ ಅವಕ್ಕರ ನಿಂಗೆ ಟೆಸ್ಟ್ ಮಾಡಿದಾರ ಅಥವಾ ಬುದ್ಧಿ ಜಯಿಸಿದವಕ್ಕರ ಶರಣಂ ಗಚ್ಚಾಮಿ. ಅವಕ್ಕರ ಪಾದನೋಗ ಇದ್ದಕ್ಕೋ ಅವಕ್ಕ ಕೂಡ ಸಂಘ ಮಾಡಿಕೋ ಇದ್ದಕ್ಕೋ ಅದು ಬೋದು ಅದದಾರ. ಇದು ಮೊದಲ ನಿಬಂಧನೆ. ಎರಡನೇ ನಿಬಂಧನೆ ಅವಾಗ ಕೌಡಿ ಬರೀ ಹೆಂಗ್ ನಡೆದಾರೆ ಅಂದ್ರೆ ಬುದ್ಧಿ ಜಯಿಸಿದಕ್ಕೆ ಕೂಡ ಗವ ತುಂಬಿದಕ್ಕೆ ಕೂಡ ಸದ್ಗುರು ಕೂಡ ಸಚಿದಾನಂದ ಗುರು ಕೂಡ ಇಬ್ಬರೇ ಧಮ್ಮಂ ಶರಣಂ ಗಚ್ಚಾಮಿ. ಧಮ್ಮಂ ಅಂದ್ರೆ ಧರ್ಮ, ಧಮ್ಮಂ ಎಂಬುದು ಬುದ್ಧ ಭಾಷೆ ನೋಡಿ ಧರ್ಮ ಬರ್ತ. ಆಗ ಬುದ್ಧ ಒಂದು ನೂಲೆ ಹೇಳಿದೆ ಧಮ್ಮ ಪಾದ ಎಲ್ಲ ಓದಿದ್ರು ಅಪ್ಪರ ಸೋಕಾನು ಧಮ್ಮ ಪದ. ಆಗ ಆ ಧರ್ಮದ ದನಿಯ ದಾರಿಯ ನಡೆ ನಂಗೆ ಮುನ್ನೂರುಗಳೆಲ್ಲವೇ ಇದ್ದಾರೆ, ಎಲ್ಲವೇ ಧರ್ಮಗೈತ ಅವರ ಧರ್ಮ ಸ್ಥಾಪನೆ ಮಾಡೋದೈತ ಅವಧಾರ ಬಂದ್ರೆ ಆ ಬುದ್ಧಿ ಜಯಿಸಿದ ಕೋಡಿ ಬನ್ನಿ ನಿಂಗೆ ಮಾಡೋದೆಲ್ಲ ಧರ್ಮ ಕಾರ್ಯತ ನಿಂಗೆ ಅಧರ್ಮವೇ ಮಾಡ್ಯಾರಿ, ಹರಿಯಾಮಿನೊಗೆ ಏಜೊಲಿಯೂ ಮಾಡಾರಿ, ದುಷ್ಕರ್ಮ ಮಾಡವೇ ಮಾಡಾರಿ. ಅತ್ತೆ ಬರೇ ಧಮ್ಮಂ ಶರಣಂ ಗಚ್ಚಾಮಿ. ಧರ್ಮದ ದಾರಿಯ ನಿನ್ನ ಪಾದ ನಡೆದುಟ್ರ ಆ ಧರ್ಮದ ದಾರಿಯ ನಡಬೇಕರ ನೀ ಪಾದವ ಅಡಜಿಲಿ ನೀನು ಆಗಲಿ ಹೊರಟ್ರೆ ಸಂಘಂ ಶರಣಂ ಗಚ್ಚಾಮಿ ಕಡೆಸಿಗೆ. ಆಗ ಆ ಸಂಘವ ನೀ ಉಣರ್ದಿಂದಳು ನಿನ್ನವೂ ಪಿನ್ಪಟ್ಟಿ ನೆರೆಯ ಬಂದುಟ್ಟಾರ. ಎಲ್ಲಾವ ಒಳ್ಳೆ ನೆಲಾಗಿ ತಿನ್ನೋಬುದುಗ ದುರ್ಜನೋ ಸಜ್ಜನೋ ಭಯ ಅಂತ ಅಂದ್ರೆ ಅರಿಯಾಮಿನಾಗ ತಪ್ಪು ಮಾಡಿದ್ದಾರೆ, ತವರು ಮಾಡಿದ್ದಾರೆ, ತವರೇ ಮಾಡಿದ್ದಾರೆ. ಅವಕ್ಕೆ ನೀವು ಒಳ್ಳೆಯ ವಿಷಯ ಹೇಳ್ಕೊಟ್ಟು ಜ್ಞಾನ ಹೇಳ್ಕೊಟ್ಟು ಧರ್ಮದ ದಾರಿಯ ತೋರಿಸಿದೆ. ಆ ಪಕ್ಕವು ನಿನ್ನ ಒಂದು ಉದಾಹರಣವಾಗಿ ಬಿದ್ದು ಅವಕ್ಕೆ ಒಳ್ಳೆ ದಾರಿ ನಡೆದುಟ್ಟಾರ, ಅವಕ್ಕೆ ಮುಕ್ತಿ ಸಿಕ್ಕಿಟ್ರ. ಇದರಂತ ಈ ಮರಿ ಮೂರಿಗೆ ಸಿಕ್ಕಿದ್ರು. ಆಗ ಬುದ್ಧಂ ಶರಣಂ ಗಚ್ಚಾಮಿ ಇಲ್ಲ ಆಗ್ಲೇ ಧಮ್ಮಂ ಶರಣಂ ಗಚ್ಚಾಮಿ ಇದ್ಲೆ, ಧಮ್ಮಂ ಶರಣಂ ಗಚ್ಚಾಮಿ ಇಲ್ಲ ಸಂಘಂ ಶರಣಂ ಗಚ್ಚಾಮಿ ಇದ್ಲೆ. ಧರ್ಮದ ದಾರಿ ನಡಬರತ ನಿರ್ಯಾಗ ಅಡೆ ಈ ಒಲೆ ಇದಕ್ಕೆ ಒಳ್ಳೆ ದಾರಿ, ಒಳ್ಳೆಯ ಸೇವೆ, ಒಳ್ಳೆ ವಿಷಯವಿದ್ದಾರೆ, ಎಲ್ಲಾರು ಒಂದು ಒಳ್ಳೆ ಕಾರ್ಯ ಮಾಡಿದ್ದಾರೆ ಅಂತ ಧರ್ಮ. ಅದಂತ ನಿನ್ನ ಅದಂತ ಸಂಘ ಉರುವಾಕಿರ ಧರ್ಮ ಕಾರ್ಯ ನಡೆಯೋದ್ರೆ ಸಾಯಿ ನಿವಾಸನಾಗ ಏನು ಜೋಗಿ ಹೇಳಿದೆ
ನಂಗೆ ಮಾಡುವ ನಾರಾಯಣ ಸೇವಾ, ಗರ್ಭಿಣಿ ಪೆಣ್ಣಿನ ಸೇವಾ, ಮರುತುವ ಮುಗಾಮು, ಇದೆಲ್ಲ ಧರ್ಮ ಕಾರ್ಯ, ಎಲ್ಲ ಸೇವಾ ಪರೋಪಕಾರ ಧರ್ಮದ ಕಾರ್ಯ ಮಾಡತಾ நிறைய ஈர்த்தார. ಆ ಈರ್ಪನತ ಇಲ್ಲಿಗೋಸ್ ಬಂದು ಅವಕ್ಕೆ ಜ್ಞಾನವೂ ಸಿಕ್ಕಿ ಆ ನಿಲೆಗೂ ಅಡಗಿಸು ಬಿಡ್ತಾರ. ಈ ಮೂರು ವಿಷಯ ಬುದ್ಧರ ಇಟ್ಟಿದ್ರು. ಅಪ್ಪರ ಸೋಕ ಇದು ಈ ಮೂರು ವಿಷಯ. ನೀ ಏನ್ ಮಂತ್ರ ಬಡಿಯಾಗ ಬಂದ್ಬಿಟ್ರು, ನೀ ಏನ್ ಗುಡಿ ಹೋಗ ಬಂದ್ಬಿಟ್ರು, ನೀ ಮನೆ ಪೂಜೆ ಗುಡಿ ಮಾಡೋ ಬಂದ್ಬಿಟ್ರು, ಭಕ್ತಿ ಮಾಡ್ಬಿಟ್ರೆ ಮಾಡಿವಿ. ಅದು ಬುದ್ಧರ ಅವತಾರ ಸ್ಪೆಷಲ್ ವಿಶೇಷವಾಗಿದ್ದ. ಇದನ್ನು ಮಟ್ಟು ಮಾಡು, ನೀಯೇ ದೇವರು, ನಿನಗೋಸೆ ಆ ಮಡಿ ಪದ್ಮೆ ಅಡದೆ ಅದನ್ನ ಓಂ ಮೋದಿವ ಹಂ ಮೋದಿವ ಅದಕ್ಕೂ ಆಸಕ್ತಿ ಅಂತೆ. ಇಂಥ ಸೋಕಾರನ ಬುದ್ಧನ ತನ್ನ 82 ವರ್ಷ ಅವ ಒಡಮನ வாழ்ந்ததுலையோ ಕಡೆಸಿ ತನ್ನ ವಿಷ ಕೊಡೋದು ಸೈತಿ, ಆ ವಿಷ ಕೊಟ್ಟ ಸೈತಿ ಅದೇ ನೆವುದನೇ ಆ ವಿಷ ಕುಡಿತು. எனக்கு ஜாபம் வந்துட்டாங்க இந்த மொழியை வந்து ஒப்புதும் தருது உடம்பு குடுதும் தருது. ದಾರವು ತಾನ ವಿಷ ತಂದುಟ್ಟಾಂದು ಒಬ್ಬ ಕೂಡ ತನ್ನ ಮೇಲೆ ಶಿಷ್ಯರೆಲ್ಲ ತನ್ನ ಮೇಲೆ ಕೋಪ ಪಡಕೂಡದು ಅಂತ ಇಟ್ಟಿದ್ರು. ಅದಿದ್ದಾನೆ ಅದರರ್ಥ ಅದಿಬ್ಬದು ಅರ್ಥ ಬುದ್ಧ ಆ ಕರುಣೆ ವಿಷ ಅಡದೆ ವಿಷ ಅಂತ ಕುಡಿದ್ರೆ ತನಗೆ ಜಾಮ ಬಂದುಬಿಟ್ಟ ಯಾವ ಒಡನ ಬಿಡುದು ನೆರೆದಾರೆ ಅಲ್ಲಿಯೋ ತೈಟೋದ್ರು. ಬುದ್ಧರನ್ನ ಬುದ್ಧಿಸಮಲ್ಲಿ ಇದೇ ಒಳ್ಳೆ 8 ಚಕ್ರ ಧರ್ಮಚಕ್ರ ಸುದರ್ಶನ ಚಕ್ರನಾಗಿ ಧರ್ಮಚಕ್ರಮಾಗಟ್ರ ಅದಂತ ಧರ್ಮ ಅರಿತ ಕಾಮ ಮೋಕ್ಷ ಎಣ್ಣ ವಾರ್ತೆ செயல் ತ್ರಿಕರಣ ಶುದ್ಧಿ ಎಣ್ಣ ಒಳಗಟ್ಲದ ವಾರ್ತೆ ಒಳಗೆ ಮಾತ್ರ செயல் ಅದನ್ನು ತಾಂಡಿ ಕಡೆಸಿ ಸಮಾಧಿ ಬಗ್ಗೆ ನಂಗೆ ಭಗವಾನ್ ಕೂಡ ಸೇವಾ ಸಮಾಧಿ ಸಮಾಧಿಗಳು ನೆರೆಯಾದೆ ನನಗೆ ಸತ್ತಗಿದಾಡು ಕಟ್ಟು ಕಲ್ಲರೆ ಚಿರುಕಿ ಸಮಾಧಿಲಿ ನನಗೆ ಇಬ್ಬರಿಗೆ ಎಲ್ಲವೇ ಆದಿಯಿಂದ ಬುದ್ಧಿಯ ಸಮನಿಲ ಮಾಡಿ ಆದಿ ಕೂಡ ಎಣದುತ್ತ ಸಮಾಧಿ ಆದಿಯಿಂದ ನಮಗೆಲ್ಲವೇ ದೇವರು ತುಂಬ ಆನೆಲೆ ಆ ಪಪ್ಪನ ಸಮಾಧಿ ಅದರೊಳಗೆ ಇವರು ಸಹಜ ಸಮಾಧಿ ಇಂದು ಅವತಾರಲ್ಲ ಸಹಜ ಮಾತಾಡಿದ ನಟರ ಸಮಾಧಿ ನಿರ್ವಿಕಲ್ಪ ಸಮಾಧಿ ಎಲ್ಲ ಅದೇ ನಂಗೆ ನಿರ್ವಿಕಲ್ಪ ಸಮಾಧಿ ಸವಿಕಲ್ಪ ಸಮಾಧಿ ಅವಕ್ಕಿವೆ ಅವಕರ ಮರೆತು ಧ್ಯಾನ ಕೊಡುದು ನಿದ್ರ ಕೂಡ ಎಲ್ಲ ಏನ್ ನಡೆದಾರ ಅಂತ ಅರ್ದಾರ. ಇದೆರಡು ಎಲ್ಲವೇ ಸಮಾಧಿ ನಿಲೆಯ ಉಣರ್ತಿರುತ್ತ. ಈ ಚಕ್ರ ಬುದ್ಧನಿಗೆ ಓಮು ಇದೆಲ್ಲ ಅಟ್ಟಂಗೆ ಅಲ್ಲಿ ಬುದ್ಧ ತತ್ವನ ಚಕ್ರ ಮತ್ತು ಧರ್ಮ ಚಕ್ರ, ಈ ಸಂಸಾರ ಚಕ್ರ, ಈ ಚಕ್ರ ಹೆಂಗಿನೇ ನಡೆದೆ ಎತ್ತೆ ಹೆಂಗಿ ನಡೆದೆ ನೋಡು. ಬುದ್ಧನ ತನ್ನೇ ಏನಂದ್ರೆ ಹೇಗೋ ಅಪ್ಪ ಸೋಕಟ್ರು ಇದೆಲ್ಲ ನಿಂಗೆ ರಕ್ಷಸ ನಿಂಗೆ ಸತ್ತ ನಡುತ್ತ ಹಿಂಗೆ ನಡುತ್ತು ತುಂಬದ ರೈತ ಇದು ಉಣ್ಮೆಯ ರಕ್ಷಸ ತದೇ ಧ್ಯಾನ ಕುದುಕೊಂಡಿದ್ದಾರ. ತನ್ನ ಹೋಗಾಸೊಂದ ಅದೇ ಒಳಿ ಬಂದು 2 ಗುರುವ ಬಂದಾರ. 2 ತನ್ನ ಗುರು ಬಂದ. ನಂಗೆ ಕನ್ನಡಿನ ನಂಗೆ ಉರುವ ನೋಡಿದಕ್ಕೆ ಅದೇ ನೋಡೋರು. ಈ ಕಡೆ ಕಪ್ಪು ಉರುವ, ಈ ಕಡೆ ಬೆಳ್ಳ ಉರುವ. ತಾನೇ ಇದು ಮರ, ಇದು ಜ್ಞಾನ. ಮರ ಅಂದ್ರೆ ಏನಂದ್ರ ಮಾಯಾ. ನನಗೋಸಿ ಮಾಯ ಆಡದೆ, ನನಗೋಸಿ ದೇವರು ಆಡದೆ. ಆ ಅರಿಯಾಮೆಂಬ ಮಾಯತ ನಂಗೆ ಮನುಷ್ಯ ಮಾಡಿ ಬಿಡದೆ. ಆ ಅರಿಯಾಮೆಂಬ ಮಾಯೆಯಿಂದ ನಂಗೆ ಅರಕ ಕೊಡಬೇಕು ಕೊಟ್ರ. ಆ ಅರಿಯಾಮೆಂಬ ಮಾಯತ ಕಡೆಸಿಗ ನನಗೆ ತಪ್ಪು ಮಾಡಿಸಿ ಬಿದ್ದು, ಪಾಪ ಪುಣ್ಯ ಮಾಡಿಸಿ ಬಿದ್ದು ಈ ಭೂಲೋಕನಿಗೆ ಜನ್ಮ ಹೆಚ್ಚು ಬಿದ್ದೇ ಇದ್ರ. ಈ ಕಡೆ ಜ್ಞಾನ, ಆ ಜ್ಞಾನ ಸಿಕ್ಕಿಟ್ಟಂದ್ರೆ ನಂಗೆ ಜ್ಞಾನೋದಯ ಅಡಚಿ ದೇವರ ಇಲ್ಲಿಂದ ಬಂದ ಜೋಗಿ ನೋಡಿ ಆ ಅಡಚಿ ನೋಡಿ 2 ತನ್ನಗೋಸೊಂದು 2 ವರಸ್ ಬಂದು ತನ್ನಗೋಸ್ಕರ ಮಾಯೆ ತನ್ನ ಕೂಡ ಮಾತಾಡ್ರ. ಮರ ಆ ಕಪ್ಪು ಇರುವಾಗ ಮಾತಾಡ್ರ ಮರ ತಾನೇ ತಗೋ ಮರ. ಇದು ಜ್ಞಾನ, ಇದು ಮಾಯ, ಇದು ಜ್ಞಾನ. ಮಾಯೆ ಇರ ಕೊಳಪಿರ ಏನಾಗಾಯ್ತು ಕಷ್ಟಪಡ್ತಾ ಇದ್ರೆ ಹೋಯ್ತು ಇನ್ನು வாழ்க்கைಯ ಅನುಭವಿಸು, ಸಂತೋಷವೇ ಇರು, ಸುಖಭೋಗವೇ ಇರು, ಎಲ್ಲವೇ ನಿನಗಾಯ್ತಂದ್ರೆ ಜ್ಞಾನ ಇದೆಲ್ಲ ನಿರಂತರ ಇಲ್ಲದ ವಿಷಯ. ಹಾಗೆ ವಿಚಾರ ಮಾಡಿ ನೋಡಿ ಅದರಂತ 2 ವಿಷಯವ ತನ್ನ ಶಿಷ್ಯರುಗಳಿಗೆ ಇದ್ರು. ಸೂರ್ಯನ್, ಚಂದ್ರನ್, ಸತ್ಯ. ಬಾಲಚ್ಚೋದೆ ಬಿಡಿ ಅಂದ್ರು. ಸತ್ಯ ಬಗೆಯ ಈ ಕತ್ತಲೆ ಆಡದೆ ಏನಾಗಿ ಬದುಕುದು ಸೂರ್ಯನ್ ಬಂದುಬಿಟ್ರ. ಎಲ್ಲಿದು ಬಂದ್ರ ಸೂರ್ಯನ ಎಡಕನೇ ನಟದೆ, ಸೂರ್ಯನ ಎಡಕನೇ ನಟದೆ. ಅಲ್ಲಿ ಕತ್ತಲೆ ಅದಂದ್ರೆ ನಂಗೆ ನೋಡೋದು ಬಿಡಿಲ್ಲ. ಉಲಕ ಸುತ್ತಿ ನಟದೆ ಈ ಪ್ರಪಂಚನ ಇದು ನಂಗೆ ನೋಡುದು. ಸೂರ್ಯನ ಎಂದು ನಟದೆ. ಸೂರ್ಯನಿಗೆ ಇದು ಗೊಡಗೋಸೋ ಇಲ್ಲ ಮರಂಜಿ ಹೋಗುದಿಲ್ಲ. ಅತ್ತಮಕ್ಕೆ ಸೂರ್ಯನ್ ನಾಯಿ ಒಪ್ಪುದು ಸತ್ತಿದ್ದಾನೆ. ಅತ್ತಮಕ್ಕೆ ಚಂದ್ರನ ಸಂತಾನ ಒಪ್ಪುದು ಸತ್ತಿದ್ದಾನೆ. ಚಂದ್ರನ ಮರ್ಚದು ಮಾಡ್ತಾನೋ ಅದು ಒಂದ್ ಅಮಾವಾಸ್ಯೆ ತೋರಾದಟ್ರ ಆಲೆ ತೇಯ್ಪೆರಿಯೋ ಒಳಪೆರಿಯೋ ಪೌರ್ಣಮಿಯೋ ಇಂದ ಪೌರ್ಣಮಿ ಚಂದ್ರನ ಪ್ರಕಾಶ ಖಂಡಿತ ಬಂದಾಪುದು. ಸೂರ್ಯನ್ ಬಂದ ಅದೇ ಮಕ್ಕ ಸತ್ಯ. ಈ 3 ನವ ಮರಚುದೇ ಮುಡಿಯ. ಏಕಂದ್ರೆ ಸತ್ಯ ಮದಿನ ಎಲ್ಲವೇ ದೇವರು.
ಈಗ ಉಣರಾದ್ರಿಯೋ ಈಗ ಉಣರ್ದಾಗ ನಿಂಗೆ ಮನಸ್ಸು ಒಪ್ಪಾದ್ರಿಯೋ ನಿಂಗೆ ಆ ನಂಬಿಕೆ ಇಲ್ಲಾದ್ರಿಯೋ ಏದೋ ಒಂದು ಜನ ನಾನು ಸ್ವಾಮಿ ಒಂದುಟ ಸ್ವಾಮಿ ಸಾರಿ ಅಂತ ಬಂತಿದ್ದೆ ಜೀವಾತ್ಮವು ಪರಮಾತ್ಮವು ಒಂದು ತಾಂಬ ಉಣರು ಬಂದರ ಇದನ್ನು ಹೇಳಿದ್ರು ಎರಡಾவது ವಿಷಯ ಅಪ್ಪರ ಮುಖ್ಯವಾದ ಇದನ್ನೆಲ್ಲ ಮನಸ್ಸು ಅಮೇದಿ ಮಾಡಿವಿ ಬೇಯ ಅಮೇದಿ ಮಾಡಿವಿ ಅದನ್ನು ತಾಂಡಿ ஆத்மாவை மாத்தாடிச்சு பேவி இந்த ஏசகா இந்த ஆத்மாவிலே நிறைய கஞ்சி வந்துடும் உண்மையா ஆத்மாவது எல்லா இடையும் விடாது எல்லா அனுசம் பண்றது ನಂಗೆ ಒಂಚನವಾದ ಒಗಾಸು ಮನಸ್ಸಾಚಿಯಿಂದ ಉಳ್ಳುಂಡಾರವ ಮಾತಾಡಿಸಿ ಬೀತವ ನಂಗೆ ಮಾತಾಡಿನೇ ಇರ್ತದೆ ಮಾತಾಡೋದು ಕಾರಣ ಮನಸ್ಸು ಯಾಕಂದ್ರೆ ಎಡೆಗೆ ಹೋನ ಅಂತಂದು ಮನಸ್ಸು ಅರಿದ್ರೆ ಆ ಎಡೆ ಎಂತ ಮಾತಾಡೋದು ಅಂತ ಅರಿಯಾಮೆ ನಮಗೆ ನಂಗೆ ಏದೋ ಮಾತಾಡೋಣ ಒಳಿತು ಮಾತಾಡೋಣ ಅಲ್ಲದು ಮಾತಾಡೋಣ ಒಬ್ಬನ ಪುಣ್ಪಡಿತಿನ ಒಬ್ಬನ ಪೆರುಮಿಯವೇನ ಎಲ್ಲರಿಗೂ ಮನಸ್ಸು ಈ ಕಾರಣ ಈ ಬೇಯವು ಮನಸ್ಸವು ಅಡಿಕಿ ಈ ಆತ್ಮವು ಮಾತಾಡಿಸಿ ಒಂಜನವಾದ ಪೈರ್ಸಿ ಮಾಡೋದು ಧ್ಯಾನ ಮೂಡಿವ ಆತ್ಮ ಏನೇ ಯಾವುದು ಅಂದ್ರೆ ಆ ಆತ್ಮಾವು ಮಾತಾಡಿಸ್ಕೊಬೋದಂದ್ರೆ ಬೇರೆ ಮೈದಿ ಆಗ್ಬೋದು ಮನಸ್ಸು ಮೈದಿ ಆಗ್ಬೋದು ಆಗತ್ತ ಆತ್ಮ ಮಾತಾಡಿಸ್ರೆ ಎಲ್ಲ ಮೈದಿ ಅಲ್ಲ ವಾಚ್ನ ಟಿಕ್ 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 ಸೌಂಡ್ ಕೇಳ್ತಾರೆ ಕರೆಕ್ಟ ನಂಗೆ ಹೂವು ಮೈದಿ ಅಲ್ಲೇ ಲಪ್ ಟಪ್ ಅಂತ ಕೇಳ್ತಾರೆ ಅದೇ ಮತ್ತೆ ನಂಗೆ ಮನಸ್ಸು ಅಮೇದಿ ಮಾಡಿ ನಂಗೆ ಬೇರೆ ಅಮೇದಿ ಮಾಡಿ ಇದನ್ನು ವಿಪಾಸನ ಅಂತಾರೆ ಮೌನನೊಳಗೆ ಪಾದಿ ಬಾಳಿಕೆ ಇದ್ರು ಬುದ್ಧರು ಏಕಾಗಿಲ್ಲ ಏನು ಚಿನ್ನ ಒಳ್ಳೆ ಚಿನ್ನ ಬಂದ್ರವ ಕೆಟ್ಟ ಎಣ್ಣೆ ಬಂದ್ರವ ಒಳ್ಳೆ ಎಣ್ಣೆ ಬಂದ್ರವ ಏಕೆ ಒಳ್ಳೆ ಎಣ್ಣೆ ಬಂತು ಏಕೆ ಕೆಟ್ಟ ಎಣ್ಣೆ ಬಂತು ಇದು ಒಳ್ಳೆ ಎಣ್ಣ ಇದು ಕೆಟ್ಟ ಎಣ್ಣ ಪಗುಪಾಯಿವು ಆ ಪಗು ತೆರಿವು ಅದೆಲ್ಲ ಮಾಡಿ ಆ ಕೆಟ್ಟೆಣ್ಣ ಬರಾದನೆ ನೋಡಿ ಒಳ್ಳೆ ಎಣ್ಣೆನ ಸಿಂಧನೆ ಇವಟ್ಟವ ಕಮ್ಮಿ ಮಾಡಿ ಆ ನೆಲೆ ಇದ್ರು ಬುದ್ಧ ಬುದ್ಧಿಯ ಜೇಚಿದಂತ ಬುದ್ಧಿ ಕೊಡ್ತೋದಕ್ಕಲ್ಲ ಬುದ್ಧನ ಆಪನಘಟ್ಟ ಜನ್ಮೆತ್ತಿನೇ ಏದೋ ಅವತಾರ ಕೊಡಿದ್ರೆ ಮೂರ್ತಿ ಸಿಕ್ಕಿಟ್ರ ಸರಿ ತದಾಸ್ತು ಅದೇ ದೇವ ಬಾಕಿ ಸಿಕ್ಟ್ರ ಅಲ್ಲಿದ್ದರೆಯೋ ಅದು ಬೇರೆ ಅದನ್ನ ಹೇಳಿದ್ರು ಆತ್ಮ ಮಾತಾಡಿದ್ವಿ ಬಿದ್ದರ ಅಪ್ಪರ ಇನ್ನೂ ಮುಖ್ಯವಾದ ವಿಷಯ ಇನ್ನೊಂದು ಏನಂದ್ರೆ ಒಂದು ವಾರത്തെ ಬೇರೆ ಬಪ್ಪದು ಮುಂದಾಡು ಮೂರು ಗೇಟ ತಾಂಡಿ ಬಪ್ಪದು ಅದೊಂದೇ ಒಂದು ನಾಡುವ ವಾರ್ತೆ ಸರಿಯಾ ತಪ್ಪ ಅದೊಂದು ಮನಸ್ಸುಗೋಸ ಎಲ್ಲ ಮುಣಕ್ಕವ ನೋಡುವುದು ಎರಡಾವುದು ನಾ ಆಡುವ ವಾರ್ತೆ ಈ ಎಡೆಗ ತರಾವದ ಇದು ಪ್ರಯೋಜನ ಪಟ್ಟರವ ಅಂತಂಬುದು ಮೂರಾவது ನಾ ಆಡುವ ವಾರ್ತೆಯೋ ನಾ ಮಾತಾಡೋದು ಇವಕ್ಕಾಗ ஏதாவது புண்படுத்துவ நிலையை தந்துட்டுறவா அது ಈ ಮೂರು ಕೆಟ್ಟ ಕಾಣುತ್ತಾ ಭೇದ ವಾರ್ತೆ ಒಪ್ಪದು ಆಗ ಮನಸ್ಸು ಹೇಳುವಾಗ ಈ ಬಾಡುದು ಸೆಮ್ಮೆ ಆಡುದು ಎಣ್ಣವ ನಂಗೆ ಮನಸ್ಸಿನಾಗ ಏನು ಎಣ್ಣೆ ಓಡಲ್ಲ ಅದೇ ಒಂದು ಜನಕ್ಕೆ 5,000 ಎಣ್ಣೆ ಬಂದ್ರ 5,000 ಎಣ್ಣೆ ಉರ್ಕದು ಸಪೇನು ಮೂಲೆ ಕುಡಿದ್ರೆ 5,000 ಎಣ್ಣೆ ಬಂದ್ರ ಅದು ಅಪ್ಪರ ಕೊಳಪ ನಂಗೆ ಟೆನ್ಷನ್ ತಗೊಂಡ ಜಾಸ್ತಿ ಅಲ್ಲ ಎಣ್ಣೆ ಜಾಸ್ತಿ ಅಲ್ಲ என் வாழ்க்கையை வெறுத்துட்டா நான் வாழ்க்கையை முடிச்சுக்கினேன் அதுவும் என்ன ಎಲ್ಲವ ಸಂಧಿಸಿனேன் அதுவும் என்ன ದೇವರು ಇದ್ದಾರೆ ನಾವು ನೋಡಿದ್ದಾರೆ அதுவும் என்ன ದೇವರೆಲ್ಲ ಇಲ್ಲ ಅಟ್ಲತೆ ನಮ್ದು ಸೋದರ ಮಾಡಿಯಾರ ಅದು ಎಣ್ಣ ನಾನೇ ದೇವರು ಅದು ಎಣ್ಣ எல்லாமே தேவரு நானும் தேவரு அது எண்ண ಆ ಎಣ್ಣೆನ ವಲಿಮೈ ಎಣ್ಣಂಗಳು ತಂತ ಮಗನ್ಗಳಲ್ಲಿ 100 ದೇವರಾಡು ಎಡೆ ಹೋಗಿಯೋ ಎಣ್ಣಂ ಪೋಲ್ வாழ்வாங்க ஆசை ஏச தேவரோட ಎಡೆಗೋ ಹೋಗಿವಿ ಎಲ್ಲಿ ಹೋಗಿ ಎಣ್ಣಂ ಪೋಳ್ತ வாழ்க்கை ಅದನ್ನ புத்தரிக்கிற எண்ணம் ಗೆನ್ನಿಚಿ ಎಣ್ಣಂ ಪೋಲ್ வாழ்வை ಮಗನ್ಗಳಲ್ಲಿ என்ன சொல்றது ಮಾಡಿಯಾರ ಎಣ್ಣಂ ಪೋಲ್ வாழ்வை ಇದು ಏನತ ವಿಧಿ ಅಟ್ಲಿಯೋ ಅವತಾರ ಕೊಡಿಕೊಂಡ ಸರಿ ಇದು ಸರಿ ಅಟ್ರ ನಿನಗ ಎಲ್ಲ ಕರ್ಮಗಳೆಲ್ಲ ಬಿಟ್ರ ನಿನಗ ಸಂಕಟ ಸರಿ ಇಟ್ರ ಸಂಕಟ ಸರಿ ಮಾಡಿಬಿಟ್ಟು ಎನ್ನ ಪೋಲ್ತ வாழ்க்கை ಆ ಎಣ್ಣಂತ வார்த்தையா மாறி செயலா மாறி பழக்க வழக்கமா மாறி நடத்தையா மாறி கடைசி விதியா மாறி தடுது எண்ணம் 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 ಆ ಎಣ್ಣಂತ ವಿಧಿಯ ಮಾರಿ ತடுது ಅವಕ್ಕೊಬ್ಬರ ವಿಧಿಯ ಅಕ್ಕಕ್ಕತ್ತು ಉರುವಾಕ್ಯಾರ ಅಂತಂದ್ರೆ ಅದೇ ವಿಧಿಯ ಅದೇ ಎಣ್ಣವ ಕೊಂಡುತ್ತಾ ತಿರುತ್ತದು ಮುಡ್ತಾರೆ ಅಳಿಚದು ಮುಡ್ತಾರೆ ಎಣ್ಣಂ 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 ಆ ಎಣ್ಣವತ್ತ ಉಳ್ಳಂಗೆ ಎತ್ತು ಸಿದ್ಧನ ಆಧಾರ ಏಕ ತಪ್ಪಾನ ಬಳಿ ಹೋದಾರ ಏಕ ಕುಟುಂಬದಾರಿಗೆ 6 ಮಣಿಯಾಲ ಗಮನ ಬಂದಾರ ಎಣ್ಣವ ಅವಕ ಎಣ್ಣವ ತಿರುಗಿಯರು ಈ ಮನಸ್ಸು ನೋಡುವ ಎಣ್ಣವ ಅವಕರ ಅರುದು ಅವರ ಕಟ್ಟುಪಿಡಿತೀರಿರು ಅಂತ ಕಾರಣ
ಒಳ್ಳೆಯ ಕಾರ್ಯ ಮಾಡಿದ್ರು ಎಣ್ಣೆತ, ಕೆಟ್ಟ ಕಾರ್ಯ ಮಾಡಿದ್ರು ಎಣ್ಣೆತ. ಕೆಟ್ಟ ಎಣ್ಣ ಒಳ್ಳೆಯ ಎಣ್ಣ ನನಗೇನು ಅದನ್ನತ್ತ ಒಳ್ಳೆವ ನೋಡಿ ಆತ್ಮಾವಗೂ ಆತ್ಮಾವನ ಪವಿತ್ರ ಅದನ್ನು ಮಾತಾಡಿಸಿ ಬೀಗಾರ ಮನಸ್ಸ ಅಮೇದಿ ಮಾಡಿಸಿ ಬೇರೆ ಅಮೇದಿ ಮಾಡಿಸಿ ಮಾಡಿ ಆಗ ನಂಗೆಲ್ಲ ಇನ್ಮೇಲೆ ಮಾತಾಡಿದ್ಮೇಲೆ ಈ 3 ಗಂಟೆ ತನಕ ನಂಗೆ ಮೇಲೆ ಮಾತು ಹೋಗ್ಬೋದು. ಅವಾಗ ಸ್ವಾಮಿ ನಂಗೆ ಅದು ಕಷ್ಟ ಇದೆ ಆತಿಥ್ಯ ಬಿಡ್ತು. ಮಾಡು ಈ ಎಡೆ ಆಡುವ ಮಾತು ಸರಿಯಾ? ಎಲ್ಲರೂ ಪ್ರಯೋಜನ ಮಾಡ್ರವ, ಯಾರಾவது ಇದನ್ನು பின்படுத்திரவா? எல்லாரும் தான் ಬೇರೆ ನಾವು ಭಾಷೆ ಬಂತು ಅದನ್ನ ತಪ್ಪುತ್ತಾರೆ ನಿலையை ತಪ್ಪುತ್ತಾರೆ ಅತ್ತ ಬುದ್ಧ 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 ತನ್ನ ಸ್ವಂತ ಶಿಷ್ಯರಾಗಿ ಆನಂದ ಹೇಳಿದ್ರು. ಅಂಜನ ನನಗೆ ಅಪ್ರಕಾಲ ಸಂದೇಹ ಏನಾಗ್ತಿರೋದಿಲ್ಲ. ಓ ಗುರುವೇ, ಓ ಮಹಾ ಸತ್ಯ ಬೋಧಕ, ಒಂದಿಲ್ಲ ನನಗೆ ಅಪ್ರ ಸಂದೇಹ ಮಾಡಿದೆ ಏಕಪ್ಪ ಒಳ್ಳೆಯವಕ್ಕೆ ಕೂಡ ನನಗೆ ಸೇರ್ಕೆ ಬಿದ್ದರೆಯೇ ನನಗೆ வாழ்க்கையில ಬಾಧಿಸಿಟ್ಟಿದ್ದಂಗೆ ಅಂತಂದು ತನ್ನ ಸ್ವಂತ ಮಮ್ಮಿ ಮಾತಿಯ ಆನಂದ ಕೇತರು ತನ್ನ ಶಿಷ್ಯರಾಗಿದ್ದರು. ತನ್ನ ಒಳ್ಳೆ ವಯಸ್ಸು ದೊಡ್ಡ ಇದರಲ್ಲಿ ಶಿಷ್ಯರು ಕೇತರು ಆಗತಾ ಇದ್ರು ಅಂತಿಲ್ಲಪ್ಪ ನನಗೆ ಪ್ರಾಚೀನ ಬೇಕಾಯ್ತು ಬುದ್ಧರು ಇಲ್ಲೇ ಇದ್ದ ಅತ್ತಮ್ಮನೆ ಹೇಳಿದ್ರು. ಒಳ್ಳೆಯವಕ್ಕೆ ಕೂಡ ಸೇರಿದ್ರೆ பாதி வாழ்க்கையை ஜெயிச்சதுங்கில்ல முழுமை வாழ்க்கையை ஜெயிச்சதுங்க. அது இதுதான் சத்சங்கம். இதுதான் சத்சங்கம். ಹಾಗಾನಂತ ಅರಿಯಾಮನಿಗೆ ಈಗ ಕೋಡ ಹೋದ ಖಂಡೀಪ ಕರೆಕ್ಟ ಕೊಟ್ಟು ಈಗ ಕೋಡ ಹೋದ ತಪ್ಪಾತ ಮಾತಾಡ್ಯಾರ ಅಂದ್ರೆ ಆ ಎಡೆಯಿಂದ ನನಗೆ ವಿಲಗಿಪ್ಪದು ಅವಕ್ಕೆ ಮೇಲೆ வெறுப்புங்கண்ணா ಅದೊಂದು ಅರಿಯಾಮೆ ಅವಕ್ಕೆ ತಕೊಂಡು ಆ ಎಡೆಯಿಂದ ವಿಲಗಿಪ್ಪದೇ ಒಳ್ಳಿತು. ಆಶ್ರಮ ಮಾಡ ಗುಡಿ ಅಲ್ಲಿಗೂ ಕೊಡುವಂತ ಸ್ವಲ್ಪ ಅದೇ ನಂಗೆ ಒಂದು ನಂಗೆ ಒಂದು ಆಲವರೆ ಕುನ್ನೂರು ಟೌನ್ ಇದು ಮಾತಾಡೋಣ ಏನಲ್ಲ ನಾಲ್ಕು ಕೂಡ ಸೇವೆ ಅದು ಎಣ್ಣೆಗಳ ಹತ್ತದ ಸಂಗಮಾರ ജിഗട്ട വന്നിട്ടെത്തുക മേമുതലെടുത്തെത്തുക കൊറുവെത്തുക കൊടുത്തിട്ടൊപ്പ മുടുത്തു ನಂಗೆ ಕುಡುಪದಲ್ಲೂ ಎಣ್ಣೆನೇ ಇಲ್ಲದಿದೆಯೋ ಕೋಡೆಗೋಕ ಎಣ್ಣೆ ನಂಗೆ பதிவு ಬಂದು ಕುಡಿಸ್ತಾರೆ. ಇದೆಲ್ಲ ಐಡಿಯಾ ನಡೆದಿದೆ ತಪ್ಪೆಲ್ಲ ನಡುವುದಕ್ಕೇನ ಎಣ್ಣೆಗಳ ಸಂಗಮ ಇಲ್ಲಿಯಲ್ವ ಆ ಎಣ್ಣೆನ ಪ್ರತಿಫಲನು ಬಾಧಿப்பு ಅಲ್ಲಿ ತಗೊಂಡ್ರು ಹತ್ತನೇಲಿತ್ತ ಎಲ್ಲ ಬಂದರು. ಅದನ್ನ ಕಡೆಸಿಗ ನಂಗೆ ಏನೇನು ಅವಕ್ಕೆ ಕೋಡೆ ಸೇರ್ತಾ ನಿಂತೆ ದಾರ ಸೇರುಂದ್ರು கரெக்டாக என்ன செய்தி ஏக விலகிப்பில அவருக்கு மேலே வெறுப்புக்கண்ணா ஏக விலகிப்பில 100 ஃபோன் ಮಾಡಲಿಯೋ எல்லாமே ಕೇಳ್ತಿಲಿಯೋ ಅವೇ ಹಬ್ಬ ಬಂದುಬಿಟ್ಟ ಸೊಮ್ಮಿಯೇ ಕೊಡ್ತಿಟ್ಟೆ ಅವೇ ಸೊಮ್ಮಿ ಮದುವೆ ಬಂದುಬಿಟ್ಟ ಸೀರಿಯಲ್ ಸೆಂಟರ್ ನೋಡಿಟ್ಟೆ ಕೊಡ್ತಿಟ್ಟೆ ಅವೇ ಸೊಮ್ಮಿ ಆದಿವಾರಾದಿಯೇ ಮಾಮಿಸ ತಿಮ್ಮಳಗಾರ ತಿಂದುಟ್ಟೆ ಆಗ ಮನಸ್ಸಿನಲ್ಲಿ பதிவைತದೆ. ಇದರಿಂದ ಆ ಎಣ್ಣೆಗಳ ಅರುದು ತುಳಿದು ಅದು ತಮ್ಮಂತೆ வாழ்க்கை ನಡೆದದು ಪ್ರಸೋಕ ಬಿಟ್ಟಂತದ್ದು. ಅದೇ ಈ ಕಡೆ ಮಾಯ ಇದು ಮಾತ್ರ ನಿಂಗೂ ವರ್ಗದೊಂದು ಮಾಡೋದು ಅದೇ ರೀತಿ ಸರಿಯಿಲ್ಲ ಏನಂದ್ರೆ ಅದೇ ನೋಡಿ ಈಗ ನೋಡ್ರಿ ನಿಂಗೆ ನಿಂಗೆ ಮನಸ್ಸಾಚೆ ಕೂಡ ನಿಂಗೆ ಮಾತಾಡೋದು ಆತ್ಮ ಈ ಕಡೆ ವರಸ ಮಾಯ ತಿನ್ಬಂದು ಈ ಕಡೆ ಬ್ರಹ್ಮ ತಿನ್ಬಂದು ನಿಂಗ ಜೀವಾತ್ಮ ಮಾತಾಡೋದು ನ್ಯಾಯ ಸರಿಯಾ ನ್ಯಾಯ ಸರಿಯಾ? ಇದು ಬುದ್ಧರು ಮಾಡಿದ್ರು. 5 ವರ್ಷ ಮುಂದಾಳು ಇದೇ ಬುದ್ಧ ಪೂರ್ಣಿಮಾನಿಗೆ ಬುದ್ಧರು ಈ ಮುಖಾಲ 8 ಅಡಿ ಇದ್ದಾರೆ. ಅತ್ತ ಉದ್ದ ಅತ್ತ ಒಂದು ಪಸಂದು ಅತ್ತ ಒಂದು ಗಂಭೀರ ಅತ್ತ ಒಂದು ಇದು ಇಲ್ಲಿ ತೋರಿ ಭಗವಾನ್ ಆ ಕಡೆ ಕುಳಿದೊಂದಾರೆ ಬುದ್ಧರು ಕುಳಿದು ಒಂದೇ ವಾರ್ತೆ ಬುದ್ಧ ತನ್ಮೇಲೆ ನನಗೆ ಮುಕ್ತಿ ಬುಧ ಏನಂದಾರೆ ಅಂದ್ರೆ ಮಹಾಪರಿನಿರ್ವಾಣ ಅಂದಾರ. ನಿರ್ವಾಣ ಅಂದ್ರೆ ನಮ್ಮ ಬಟ್ಟೆ ಇಲ್ಲದ ಇರುವುದಿಲ್ಲ ನಾಮ ಅಹಂಕಾರವು ಎನ್ನುವುದು ಇಲ್ಲದಿರುವುದು. ನಂಗೆ ಈಗ ನಿರ್ವಾಣ ಅಂದ್ರೆ ನಂಗೆ ಬಟ್ಟೆ ಇಲ್ಲದಿದ್ದಾನೆ ಅತ್ತ ನಿರ್ವಾಣ ಆಗ್ತದೆ ನಿರ್ವಾಣ ಅದಲ್ಲ. ನಂಗೆ ನಾಮ ಅಹಂಕಾರ ಎನ್ನುವುದೊಂಬ ಪಟ್ಟಣದಲ್ಲಿ ಇಲ್ಲದೆ ಮಹಾಪರಿನಿರ್ವಾಣ ಅದರೊಳಗೂ ನಿರ್ಮಾಣಕ್ಕೆ ವಸ್ತಿ ಮಹಾಪರಿನಿರ್ವಾಣ ಎಲ್ಲಾರಿಗೂ ಆತ್ಮವನ್ನು ನೋಡುದು. ನಾನು ಆತ್ಮ ಎಲ್ಲವೇ ಆತ್ಮ ಎಲ್ಲವೇ ಇದೊಂದು ಶಕ್ತಿ ಏಕಿರೋದು. ಈ ಶರೀರ ನಿರಂತರ ಅಲ್ಲ ಅದು ತುಂಬ ಆ ಉಯರ್ದ ತತ್ವ ಆ ನಿರ್ವಾಣವ ಮಹಾಪರಿನಿರ್ವಾಣ ಅದು ಮೋಕ್ಷ ಅದನ್ನ ಮೋಕ್ಷ ನಂಗೆ ಮುಕ್ತಿ ಇಲ್ಲ ಪಿರಪಿ ಇಲ್ಲದ ಅದನ್ನ உண்மை புத்தர் எவனே சொல்றேன் மகாபரிநிர்வாணவ தப்பா பகவான் கோடை என்பனே நீங்க எனதுக்கா ஒரே ஒரு வார்த்தை the one who grants liberation is with you, then why worry?
ಎಲ್ಲ ಲಿಬರೇಷನ್ಗಾಗಿ, ಎಲ್ಲ ಮುಕ್ತಿಗಾಗಿ, ಮೋಕ್ಷಗಾಗಿ ಒಂದು ಗುರುವ ಸಾರ್ದು ಕಷ್ಟಪಟ್ಟು ಇದೆಲ್ಲ ಮಾಡಿ ಐಂಬಲ ನಡಿಕೆ ಅದೆಲ್ಲ ಮಾಡೋದು. ನಿರ್ವಾಣವ 1 ನಿಮಿಷ ತಪ್ಪ ಶಿವಶಕ್ತಿ ಸ್ವರೂಪವ ಸರ್ವದೇವತ ಅದಿತಿ ಸ್ವರೂಪವ ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾ ಕೂಡ ಹಿಂಗಿಂದಿ ಫಲಪಿರವಿ ಮಾಡಿದ ಪುಣ್ಯತ ಈ ಬಡಗುರು ಕೊಡಂ ದೇವರು ಕೊಡಂತಿ ತಪ್ಪವಕ್ಕೆ ಇಬ್ಬನೇ ನಾಯೇನ ಉಪದೇಶ ಇರುವುದು ತಂದು ಬುದ್ಧರಿಗಿದ್ರು ಒಂದು. ಇಂದು ಕೂಡ ಈ ಪ್ರೋಗ್ರಾಮ್ ಮಾಡುವ ಉದ್ದೇಶ ಇಲ್ಲ. ಇಂದೆಲ್ಲ ಇಂದು ಭಜನೆ ಸಿಂಪಲ ಪಾಡುವಿನ ಕೂಡ ಅದೇ ಕೊಮ್ಮೆ ಅದೇ ಬುದ್ಧರು ಸರಿ. ಇಂದು ಬುದ್ಧ ಪೌರ್ಣಿಮೆಯ ಖಂಡಿತ ನಾನು ಕೊಂಡಾಡೋದು ತನ್ನ ದರ್ಶನ ಈಸಿ ಆಯ್ತು. ಖಂಡಿತ ತನ್ನ ಅನುಗ್ರಹ, ಯಾಕಂದ್ರೆ ಎಲ್ಲವೇ ಬುದ್ಧಿ ಜಯಿಸಿತು. ಒಬ್ಬೊಬ್ಬರು ಬುದ್ಧನ ಹಾಪುದು ಎಲ್ಲ ಬಸ್ಸು ಬುದ್ಧ ಧರ್ಮಿ ಹೊಡೆದೆ, ಬದ್ಧ ಧರ್ಮಿ ಹೊಡೆದೆ, ಅರಿಯಾಮಿಯೂ ಹೊಡೆದೆ, ಜ್ಞಾನವೂ ಹೊಡೆದೆ, ಮೂಢತನವೂ ಹೊಡೆದೆ, ಇದರಿಂದ ಬುದ್ಧಿಯೂ ಹೊಡೆದೆ. ಇದನ್ನ ಅರುವುದು ಮನೆ ಖಂಡಿತ ಬುದ್ಧನ ಅನುಗ್ರಹ ಇದೆಲ್ಲವೂ ಸಿಕ್ಕಿದೆ. ತನ್ನ ನೆಲೆಯೇ ಅಂತ ಇತ್ತ ಕುಳಿದು ಚಿನ್ಮುದ್ರೆಯನ್ನು ಕುಳಿದಂದಾರೆಂದ್ರೆ 3 ಗುಣವ ಕಡಂದು ಜೀವಾತ್ಮ ಪರಮಾತ್ಮ ಓಡ ಎಂದು ಇಣೈಪನೋಗೇ ಆಡ್ತು. ಎಂದು ದೇವರ ನೆನಪನೋಗೇ ಇದ್ದಲೆ ಈ 3 ಗುಣವು ಕಡಂದು ಇಟ್ಟಾಗ ಇದು ತಮೋಗುಣ, ಇದು ರಜೋಗುಣ, ಇದು ಸತ್ವಗುಣ. ಇತ್ತು ಕುಳಿದ್ರು ಇತ್ತ ಚಿನ್ಮುದ್ರೆ ಇದ್ದಾರೆ ಇದೇ ಇದ್ದಿದ್ರು. ಹಾಗೇನೆ ಎಲ್ಲಾಗೂ ಇದನ್ನು ಉಣರ್ತಿದ್ರು. ಈ ಮುದ್ರೆ ಮೂಲಿವ 3 ಗುಣವ ಕಳೆದು ತ್ರಿಗುಣ ರಹಿತನ, ಗುಣಾತೀತನ, ಗುಣಾತ್ಮಕನ ಇಬ್ಬನೇ ಈ ವಿಷಯ ಸಿಕ್ಕಿಬಿಡ್ತಾರೆ. ಇದು ಅವತಾರ ಪಡೆದರೆ ಮನಕ್ಕನ್ನು ಸಿಕ್ಕಿರ ಮನಕ್ಕನ್ನು ಎಷ್ಟು ನೀವು ತಯಾರಾಗಿದ್ದೀರಿ. ಸತ್ಯ ತುಂಬ ಸಂತೋಷ. ಎಲ್ಲ ಪೂರ್ಣ ಬುದ್ಧ ಚರಿತ್ರ ಬಗ್ಗೆ ನೆಲೆ ಮಾತಾಡಬೇಕು. ಬುದ್ಧ ತನ್ಮೆ ಆ ಸಾರ ಇರುತ್ತೆ ಪರಸೋತ ಒಂದು ಉಂಬೆ ನಿಂತ ಒಂದು 5 ಜನ ಇದು ಒಬ್ಬೊಬ್ಬರು ಪಿಲ್ಪಟ್ಟಿ. ಕರುಣೆತ ಬುದ್ಧತ ಕರುಣೆ. ಆ ತುಂಬಿದ ಗಮನಿ ಬಂತ ಕರುಣೆಯೂ ಬಂದರ, ಸಗೀಪ ತಂಗಿಯೂ ಬಂದರ. ಇದರಂತ ಬುದ್ಧರು ಹೊರಗೆ ಉಣತಿಟ್ಟು ಹೋದ್ರು. ಅದೆಲ್ಲ 100 ಪೂಜೆ ಮಾಡಿ 1000 ಗುಡಿ ಕಟ್ಟಿಟ್ಟು ಎಲ್ಲ ಜೀವರಾಜ ಕೂಡ ಕೋಪಪಟ್ಟು ದೇವರಿಗಾಗಿ ಒಬ್ಬೊಬ್ಬರು ಸಂಡ ಹಾಕಿ ಊದು ಸಚ್ಚಿ ಮಾಡಿದ್ದೆಲ್ಲ ಇದನ್ನ ದೇವರನ್ನು ಸಂತೋಷ ಕೊಟ್ಟಾರವ. ರಾಮುರಿಗಾಗಿ ನಂಗೆ ಸಂಡ ಹಾಕುವ ರಾಮರನ್ನ ಆನಂದ ಬಿಟ್ಟಾರ. ಎತ್ತಾಯಿನ ಕೊಂಬಿಟ್ಟು ನಂಗೆ ನೀ ಮಾಡ್ಲ ವಸ್ತಿಯ ನಾ ಮಾಡ್ಲ ವಸ್ತಿಯ ಅಂದಲೇ ಎತ್ತಾಯಿಯ ಒಳ್ಳೆ ಆನಂದ ಬಿಟ್ಬಿಟ್ಟಿದ್ರು. ಎಲ್ಲ ಸಂತೋಷವ ಒಟ್ಟುಮೆಯ ತುಂಬಿದ ಗಮನಕ್ಕೆ ಎಲ್ಲ ಎಡೆಯ ದೇವರ ನೋಡಿದ ಒಟ್ಟುಮೆ ಸಿಕ್ಕಿಟ್ಟು. ಅದರಲ್ಲಿ ಖಂಡಿತ ಬುದ್ಧರು ಆ ನಿಲೆಯತೆ ಇಟ್ಟಿದ್ರು. ಸಗಿಪು ತನ್ಮೆ ಎಲ್ಲಿ ಎಡದೆ ಕರುಣೆ ಜಾಸ್ತಿ ಆಗಂತ ಸಗಿಪು ತನ್ಮೆ ಬಂದ್ರೆ ಕರುಣೆ ಹೇಗೂ ಜಾಸ್ತಿ ಆರ, ತುಂಬಿದ ಗಮನ ಬಂತ ಕರುಣೆ ಜಾಸ್ತಿ ಆರ. ಹೇಗೂ ತುಂಬಿದ ಗಮ ಬಂದರ ನೀ ದಾರಾಂದ ನೀ ಉಣರ್ಕಂತ ತುಂಬಿದ ಗಮ ಬಂದರ ನೀ ದಾರಾಂದ ಹೇಗೆ ಉಣರ್ದ್ರೆ ಉಣರ್ದವ ಕೋಡಿ ಬಂತ ಅದು ಆ ಉಣರ್ವ ಸಿಕ್ಕಿರ. ದಾರ ಉಣರ್ದವಕ ಬುದ್ಧಿಗೆ ಜಯಿಸಿದವಕ, ಆ ಬುದ್ಧಿ ಜಯಿಸಿದವಕ ದಾರ ಬುದ್ಧ, ಆ ಬುದ್ಧ ದಾರ ಅಂತ ತುಂಬಾ ಸಂತೋಷ. ನಿಂಗೂ ನಿಂಗೆ ಅದೂ ಕೈ ತಟ್ಟುದು. ನಿಂಗೂ ತುಂಬಾ ಸಂತೋಷ.